भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಸುಮಾರು 25 ಶ್ಲೋಕಗಳನ್ನು ನೋಡಿದ್ವಿ. ಭಗವಂತ 25ನೇ ಶ್ಲೋಕದಲ್ಲಿ ನಾನು ಯೋಗ ಮಾಯೆಯಿಂದ ಎಲ್ಲರಿಗೂ ಕಾಣಿಸುವುದಿಲ್ಲ. ಯಾಕೆ ಕಾಣಿಸೋದಿಲ್ಲ ನಾನೆಲ್ಲರಿಗೂ? ಯಾಕಂದರೆ ಯೋಗ ಮಾಯೆಯಿಂದ ನಾನು ಆವೃತನಾಗಿದ್ದೇನೆ. ಅಂದರೆ ಯೋಗಮಾಯೆಯಿಂದ ನಾನು ಸಂಪೂರ್ಣ ಆವೃತ ಆಗಿಬಿಟ್ಟಿದ್ದೀನಿ, ಆದ್ದರಿಂದ ನನ್ನನ್ನು ಯಾರೂ ನೋಡಲಿಕ್ಕಾಗಲ್ಲ ಅಂತ ಭಗವಂತ ಹೇಳ್ತಾನೆ. ಮುಂದುವರೆಸ್ತಾ ಅಂದರೆ ಭಗವಂತ ಎಲ್ರಿಗೂ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ಅಂತ ಹೇಳಲಿಕ್ಕೆ. ಹಾಗಾದರೆ ಮುಂದೆ ನಾವು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಕೂಡ ಭಗವಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. 7ನೇ ಅಧ್ಯಾಯದ 26ನೇ ಶ್ಲೋಕ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಏನಂತ, ಹೇ ಅರ್ಜುನ, ನನಗೆ ಹಿಂದಿನ, ಈಗಿನ ಮತ್ತು ಇನ್ನು ಮುಂದಿನ ವಿಷಯಗಳೆಲ್ಲವೂ ತಿಳಿದಿದೆ, ಆದರೆ ನನ್ನನ್ನು ಯಾರೂ ತಿಳಿಯರು. ಭಗವಂತನಿಗೆ ಎಲ್ಲವೂ ತಿಳಿದಿದೆ. ಹಿಂದೆ ನಡೆದಿರೋದು, ಈಗ ನಡಿಬೇಕಾಗಿರೋದು, ಮುಂದೆ ನಡೆಯುವಂಥದ್ದು ಎಲ್ಲವೂ ಅವನಿಗೆ ತಿಳಿದಿದೆ, ಆದರೆ ಭಗವಂತನನ್ನು ಯಾರು ತಿಳಿಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದರೆ he knows all the past, present and future. ಆದರೆ ನಮಗೆ ಅದು ಗೊತ್ತಿರಲ್ಲ. ಹಿಂದಿಂದು ಅನುಭವಿಸಿದ ಮೇಲೆ ಗೊತ್ತಾಗಿದೆ, ಇವತ್ತಿಂದೇನು ಗೊತ್ತಿಲ್ಲ, ಮುಂದಿಂದು ಅನುಭವಿಸ್ತೀವಿ ಏನೋ ಅದು ಗೊತ್ತಿಲ್ಲ. ಹಾಗಾದರೆ ಭಗವಂತನಿಗೆ ಅದು ಎಲ್ಲವೂ ಗೊತ್ತಿದೆ. ಯಾಕಂದರೆ ಅವನೇ ಕರ್ಮದಾತ. ಯಾರ್ಯಾರಿಗೆ ಕರ್ಮದ ಫಲ ಏನೇನು ಕೊಡಬೇಕು ಅಂತ ಇದೆಯೋ ಅದೆಲ್ಲವನ್ನು ಅವನೇ ಕೊಟ್ಟಿದ್ದಾನೆ. ಅದರಿಂದ ಅವನಿಗೆ ಎಲ್ಲವೂ ತಿಳಿದಿದೆ. ಎಲ್ಲವೂ ಭಗವಂತನ ಗ್ರೇಸ್ ಇಂದಾನೇ ಆಗ್ತಾ ಇರೋದು ಅಂತ ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಹೀಗಂತ ಹೇಳ್ತಾ ಇದ್ದಾರೆ. ಏನಂತ, ನನಗೆ ಎಲ್ಲವೂ ತಿಳಿದಿದೆ, ನನಗೆ ತ್ರಿಕಾಲ ಜ್ಞಾನಿ ನಾನು ಅಂತ ಭಗವಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಎಲ್ಲ ಗೊತ್ತಿರೋದ್ರಿಂದ ನಾವು ಸಂಪೂರ್ಣವಾಗಿ ಅವನಿಗೆ ಸರೆಂಡರ್ ಆಗಬೇಕೇ ಹೊರತು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸರೆಂಡರ್ ಅನ್ನೋದು ಅಷ್ಟೊಂದು ಸುಲಭ ಕೂಡ ಅಲ್ಲ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ ಭಗವಂತ ಏನಂತ, ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಹೇ ಪರಂತಪ, ರಾಗದ್ವೇಷ ರೂಪವಾದ ದ್ವಂದ್ವ ಮೋಹದಿಂದ ಎಲ್ಲ ಜೀವರಾಶಿಗಳು ಹುಟ್ಟುವಾಗಲೇ ಭ್ರಾಂತಿಗೆ ಸಿಕ್ಕಿ ಬೀಳುತ್ತವೆ. ಏನು ಮಾಡ್ತಾವು? ಭ್ರಾಂತಿಗೆ ಸಿಕ್ಕಿ ಬೀಳುತ್ತೆ. ರಾಗದ್ವೇಷ ರೂಪವಾದ ದ್ವಂದ್ವ ಮೋಹಗಳಿಂದ. ನೋಡಿ, ಹುಟ್ಟುವಾಗ ಹುಟ್ಟಿದ ತಕ್ಷಣ ಎಂಥದ್ದು ಇರೋದಿಲ್ಲ, ಆದರೆ ಹುಟ್ಟಿದ ಮೇಲೆ ಬೆಳೀತಾ 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 ನಂದು ನಿಂದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ನನಗೆ ಬೇಕು ಅನ್ನೋದು ಗೊತ್ತಾಗುತ್ತೆ. ನನಗೆ ಅದು ಕಂಡ್ರೆ ಇಷ್ಟ ಇಲ್ಲ, ಇದು ಕಂಡ್ರೆ ಇಷ್ಟ ಇದೆ ಅಂತ ಶುರುವಾಗುತ್ತೆ. ನೋಡಿ ಹೇಗೆ
ರಾಗದ್ವೇಷ ರೂಪವಾದ ದ್ವಂದ್ವ ಇದು. ಅಂದರೆ ಕೆಲವು ಸಲ ರಾಗ ಇರುತ್ತೆ, ಕೆಲವು ಸಲ ದ್ವೇಷ ಇರುತ್ತೆ. ನೋಡಿ, ಇದೆಲ್ಲವೂ ಏನಕ್ಕಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಅಹಂಕಾರಕ್ಕೆ. ಈ ಅಹಂಕಾರದಿಂದಲೇ ರಾಗದ್ವೇಷ ಎಲ್ಲವೂ ಉಂಟಾಗುವಂಥದ್ದು. ಈ ಅಹಂಕಾರ ಬಹಳ ಗಮ್ಮತ್ತಿಂದು ನೋಡಿ. ಅದು ಇಚ್ಛಾಮರಣಿ. ಅದು ತಾನಾಗೆ ಹೋಗಬೇಕೆ ಹೊರತು ಬೇರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗೇನೋ ಒಂದು ವೈರಸ್ ಬಂತು ಅಂತ ಇಟ್ಕೊಳ್ಳಿ, ಕೊರೋನಾ ಬಂತು, ಈಗೇನೋ ಎಬೋಲಾ ಅಂತಿದೆ. ಅದಕ್ಕೆ ಎಂಥದೋ ಒಂದು ವ್ಯಾಕ್ಸಿನೇಷನ್ ಕೊಟ್ಟರೆ ಅದು ಒಳಗಿರೋ ಕೀಡೆ ತಾನೇ ಅದು. ಆ ವ್ಯಾಕ್ಸಿನೇಷನ್ ಕೊಟ್ಟರೆ ಅದು ಸದೋಗ್ಬಿಡುತ್ತೆ. ಆದರೆ ಇದಕ್ಕೆ ಯಾವ ವ್ಯಾಕ್ಸಿನ್ನು ಇಲ್ಲ. ಯಾವುದಕ್ಕೆ? ಈ ಅಹಂಕಾರಕ್ಕೆ. ಅದು ಇಚ್ಛಾಮರಣಿ. ಆಮೇಲೆ ಎರಡು ಅದರದ್ದು, ಒಂದು ಇಚ್ಛಾಮರಣಿ, ಇನ್ನೊಂದು ಅದು ಸತ್ತ ಹಾಗೆ ಕಾಣುತ್ತೆ ಸ್ವಲ್ಪ ಹೊತ್ತು, ಮತ್ತೆ ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಸತ್ಸಂಗದಲ್ಲಿ ಇದ್ದೀವಿ, ಒಂದು ರೀತಿ ಪ್ರಶಾಂತವಾಗಿದ್ದೀವಿ. ಆ ಅಹಂಕಾರ ಅನ್ನೋದು ಎಲ್ಲೂ ತಲೆ ಎತ್ತುತ್ತಾ ಇಲ್ಲ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಶುರುವಾಗ್ಬಿಡುತ್ತೆ. ಏನದು ಅಹಂಕಾರ? ಅವರೇನೋ ಹೇಳ್ಕೊಳ್ತಾರೆ, ನಾನು ಯಾಕೆ ಅದನ್ನು ಕೇಳಬೇಕು? ಇದು ಅಹಂಕಾರ. ಸುಮ್ಮನೆ ಇರುತ್ತೆ, ಕೇಳ್ತಾ ಇರುತ್ತೆ, ಚಂದದಲ್ಲಿ ಎಲ್ಲವೂ ಅನುಭವಿಸ್ತಾ ಇರ್ತೀವಿ, ತಕ್ಷಣ ಎದ್ದು ಬಿಡುತ್ತೆ. ಅಂದರೆ ಏನು ಹೇಳ್ತಾರೆ ಅದಕ್ಕೆ? ಟೆಂಪರರಿ ಅಹಂಕಾರ ಹೋಗೋದು ಗೊತ್ತಾಗುತ್ತೆ ನಮಗೆ. ಈ ಅಹಂಕಾರದಿಂದಲೇ ನಮಗೆ ಈ ರಾಗದ್ವೇಷವೆಲ್ಲವೂ ಉಂಟಾಗುವಂಥದ್ದು. ಅದು ಇಚ್ಛಾಮರಣಿ, ಅಷ್ಟು ಸುಲಭವಾಗಿ ಹೋಗೋದೇ ಇಲ್ಲ. ಒಂದು ಪಕ್ಷ ಆ ನಮ್ಮಲ್ಲಿರುವ ಅಹಂಕಾರ ಅನ್ನುವಂಥದ್ದು ಸಂಪೂರ್ಣವಾಗಿ ಹೋಗ್ಬಿಡ್ತು ಅಂತಂದರೆ ನಾವು ಈ ಪ್ರಕೃತಿಯಲ್ಲಿ ಒಂದಾಗಿ ಹೋಗ್ಬಿಡ್ತೀವಿ. ಯಾಕೆ? ನಾನು ಬೇರೆ ನೀನು ಬೇರೆ ಅಂತ ಆಗೋದೇ ಇಲ್ಲ ನೋಡಿ ಅಲ್ಲಿ. ಅದನ್ನ ಹೇಳಿ ಭಗವಂತ ಹೇಳ್ತಾನೆ, ಆ ದ್ವಂದ್ವದಿಂದ ಎಲ್ಲ ಜೀವರಾಶಿಗಳು ಹುಟ್ಟುವಾಗಲೇ ಭ್ರಾಂತಿಗೆ ಸಿಕ್ಕಿ ಬೀಳುತ್ತವೆ ಅಂತ. ಭ್ರಾಂತಿ ಇದು ನಂದು, ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಇದು ಕಷ್ಟ, ಇದೆಲ್ಲವೂ ಒಂದು ಭ್ರಾಂತಿ ನಮಗೆ. ಇದು ನನಗೆ ಬೇಕು, ಇದು ನನಗೆ ಬೇಡ ಅಲ್ವಾ? ಅದು ಎಲ್ಲಿಂದ ಉಂಟಾಗ್ತಾ ಇದೆ? ನನ್ನಲ್ಲಿರುವ ಅಹಂಕಾರದಿಂದ. ಅದಕ್ಕೆ ನಾವೆಲ್ಲ ಮಹಾಭಾರತದಲ್ಲಿ ನೋಡಿದ್ದೀವಿ, ಭೀಷ್ಮಾಚಾರ್ಯರನ್ನ ಅಹಂಕಾರಕ್ಕೆ ಹೋಲಿಸ್ತಾರೆ. ಇಚ್ಛಾಮರಣಿಯವರು ಅದನ್ನು ಗಾಯಗೊಳಿಸ್ಬೋದೇ ಹೊರತು ಹೊರಗಡೆಯಿಂದ ಅದನ್ನು ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾರಿಗೋ ಅಹಂಕಾರವನ್ನು ನಾವು ಮುರಿತೀವಿ, ಅವೆಲ್ಲ ಎಂಥದ್ದು ಸಾಧ್ಯನೇ ಇಲ್ಲ. ಅವರವರ ಅಹಂಕಾರ ಅವರವರೇ ಶಮನ ಮಾಡ್ಕೊಳ್ಬೇಕು. ಆ ಅಹಂಕಾರವೇ ನಮ್ಮನ್ನು ನಾನು ಬೇರೆ ನೀನು ಬೇರೆ ಅಂತ ಮಾಡಿರೋದು. ಆ ಅಹಂಕಾರ ಶಮನ ಆದರೆ ಅಲ್ಲಿ ರಾಗದ್ವೇಷಗಳು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆ ದ್ವಂದ್ವಗಳು ಕೂಡ ನಮ್ಮಲ್ಲಿ ಉಂಟಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಏನು ಮಾಡೋದು? ಭಗವಂತನೇ ಹೇಳಿರೋ ಹಾಗೆ ಒಂದು ಮಾಯೆ ಅದು. ಹುಟ್ಟುವಾಗಲೇ ಒಂದು ರೀತಿಯಲ್ಲಿ ಭ್ರಾಂತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಏನಾಗ್ತಾ ಇದೆ ಇವಾಗ? ಬೇಡ ಅಂದದ್ದು ನಮ್ಮ ಹಿಂದೆನೇ ಬೀಳುತ್ತೆ, ಬೇಕು ಅಂದದ್ದು ನಮಗೆಲ್ಲ ದೂರ ಹೋಗ್ತಾ ಇರುತ್ತೆ. ಒಂದು ಭ್ರಾಂತಿ ಇದು. ಆದ್ದರಿಂದ ಜೀವನ ಹೇಗಿದೆಯೋ ಹಾಗೆ ಬದುಕ್ಬಿಡು ಅಂತ ಗುರುಗಳು ಹೇಳ್ತಾರೆ. ತುಂಬ ಅದ್ರ ಬಗ್ಗೆ ಅವನಿಗೆ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಎಲ್ಲವೂ ಗೊತ್ತಿದೆ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಇಲ್ಲಿ ನಮಗೊಂದು ಯೋಗ ಮಾಯೆ ಥರ ಒಂದು ಮಾಯೆಯಲ್ಲಿ ಇಟ್ಬಿಟ್ಟು ರಾಗದ್ವೇಷಗಳನ್ನು ಕೂಡ ಅವನೇ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾನೆ. ಈ ಅಹಂಕಾರ ಕೂಡ ನಾಶ ಆಗದೆ ಇರೋ ಥರನೂ ಇದೆ ನಮ್ಮಲ್ಲಿ. ಇಷ್ಟೆಲ್ಲ ಬದುಕಿಟ್ಕೊಂಡು ನಾವು ಜೀವನ ಮಾಡೋದು ಹೇಗೆ, ಸಂತೋಷವಾಗಿರೋದು ಹೇಗೆ ಅಂತ ಕೇಳಿದ್ರೆ ಅದನ್ನು ಹೇಳ್ತಾ ಇರೋದು ಏನದು? ಗುರುಗಳು ಹೇಳ್ತಾರೆ, ಜೀವನ ಹೇಗೆ ಬರುತ್ತೋ ಹಾಗದನ್ನು ಫೇಸ್ ಮಾಡು. ಲೀವ್ ದಿ ಲೈಫ್ ಆ್ಯಸ್ ಇಟ್ ಈಸ್. ತುಂಬ ಏನು ತೊಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಯಾಕೆ? ಇದೊಂದು ಸಮ್ಮೋಹಂ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಸರ್ವಭೂತಾನಿ ಸಮ್ಮೋಹಂ ಅಂದರೆ ಏನು? ಡೆಲ್ಯೂಷನ್. ಎಲ್ಲವೂ ಡೆಲ್ಯೂಷನ್. ಒಂದು ಭ್ರಾಂತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದರಿಂದ ಆ ಭ್ರಾಂತಿಯಿಂದ ಹೊರಗೆ ಬಂದು ನಮ್ಮ ಜೀವನವನ್ನು ನಾವು ಕಟ್ಕೊಳ್ಬೇಕು. ಆದರೆ ಹೇಗೆ ಅದರಿಂದ ಹೊರಗೆ ಬರೋದು? ಈ ರಾಗದ್ವೇಷ ಅಂತೂ ನಮ್ಗೆ ಗೊತ್ತಾಗೋಗಿದೆ ಈಗ ಅಲ್ವಾ? ನಮ್ಗೆ ಪ್ರತಿಯೊಬ್ಬರಿಗೂ ಇದೆ. ಏನೋ ಒಂದು ಇಷ್ಟ ಆಗುತ್ತೆ, ಏನೋ ಒಂದು ಇಷ್ಟ ಆಗಲ್ಲ. ಅದನ್ನು ನಿಲ್ಲೋದು ಹೇಗೆ?
ಪ್ರಯತ್ನ ಪಡಬೇಕು. ದಟ್ ಇಸ್ ಕಾಲ್ಡ್ ಆಸ್ ವರ್ಕಿಂಗ್ ಆನ್ ಮೈಂಡ್. ಈ ಅಹಂಕಾರ ಅನ್ನೋದು ಹೇಗೆ ಅಂದರೆ ಸಣ್ಣ ಸಣ್ಣ ವಿಚಾರಗಳಿಗೆ ಅವರೇ ಬಂದು ನಮ್ಮನ್ನು ಮಾತಾಡಿಸ್ಲಿ, ನಾವು ಯಾಕೆ ಹೋಗಿ ಮಾತಾಡಿಸ್ಬೇಕು, ಮನೇಲಿ ಕೂಡ ನೆಂಟರಲ್ಲಿ ಕೂಡ ಅಲ್ವಾ, ಸಹಜವಾಗಿ ಅನ್ನಿಸ್ತಾ ಇರುತ್ತೆ. ಅವ್ರಿಗೂ ಅದೇ ಅಷ್ಟೇ ಅಹಂಕಾರ ಇರುತ್ತೆ. ಅವರು ಬಂದು ಮಾತಾಡ್ಸಲ್ಲ, ನಾವು ಬಂದು ಮಾತಾಡಿಸ್ಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಎದುರುಗಡೆ ಸಿಕ್ಕಾಗಾದರೂ ಮಾತಾಡಿಸ್ಬಿಡಿ. ಇಷ್ಟೆಲ್ಲ ವೇದಾಂತ ಕೇಳಿದ ಮೇಲೆ ಎದುರುಗಡೆ ಸಿಕ್ಕಾಗಾದರೂ ಒಂದು ನಕ್ಕು ಮಾತನಾಡಿಸಿದ್ರೆ ಅವರಿಗೇನಾಗುತ್ತೋ ಗೊತ್ತಿಲ್ಲ, ನಮ್ಮಲ್ಲಿರುವ ಅಹಂಕಾರ ಕುಗ್ಗುತ್ತಾ ಹೋಗುತ್ತೆ. ನಮ್ಮ ಸಾಧನೆ ಎಲ್ಲವೂ ಭಗವಂತ ಹೇಳುವುದು ನಮ್ಮ ಸಾಧನೆಗಾಗೇ, ಬೇರೆ ಏನು ಇಲ್ಲಿ ಇಲ್ಲವೇ ಇಲ್ಲ. ನಾನು ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಅದರಿಂದ ಅವರಿಗೇನೋ ಏನೂ ಆಗೋದಿಲ್ಲ. ಏನಾದರೂ ಆಗಬೇಕಿದ್ರೆ ಅದು ನನಗಾಗ್ತದೆ. ಅದರಿಂದ ಆ ರೀತಿಯಲ್ಲಿ ಟೇಕ್ ದಿ ಲೈಫ್ ಆ್ಯಸ್ ಇಟ್ ಈಸ್. ಹಾಗಾದರೆ ಈ ರಾಗದ್ವೇಷಗಳನ್ನು ಕಳ್ಕೊಳ್ಳೋದು ಹೇಗೆ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಹೇಗೆ? ಯಾರ ಪಾಪಗಳು ಅವರ ಪುಣ್ಯ ಕರ್ಮಗಳಿಂದಾಗಿ ನಾಶವಾಗಿವೆಯೋ ಅಂತಹ ಜನರು ದ್ವಂದ್ವ ಮೋಹಗಳನ್ನು ದಾಟಿ ದೃಢವಾದ ಶ್ರದ್ಧೆಯಿಂದ ನನ್ನನ್ನು ಭಜಿಸುತ್ತಾರೆ. ಹೇಗೆ ಇದರಿಂದ ಹೊರಗಡೆ ಬರೋದು ಅಂದರೆ, ನಾವು ಸಾಮಾನ್ಯವಾಗಿ ನಮ್ಮ ವಾಸನೆಗಳೇನಿದೆ ಅದಕ್ಕೆ ತಕ್ಕನಾಗಿ ಕೆಲಸವನ್ನು ಮಾಡ್ತೀವಿ. ನಮ್ಮಲ್ಲಿ ಒಂದು ಆಸೆ ಇದೆ, ಆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಕರ್ಮ ಮಾಡ್ತೀವಿ. ಹಾಗಾದರೆ ಎಲ್ಲವೂ ನನ್ನ ಆಸೆ ತೀರಿಸ್ಕೊಳ್ಳೋದಕ್ಕೆ ನಾನು ಕರ್ಮ ಮಾಡ್ತಿದ್ದೀನಿ ಅನ್ನೋದಾದರೆ, ಅದರಿಂದ ಹೊರಗೆ ಬಂದು ವಾಸನೆಗಳಿಲ್ಲ ನನ್ನಲ್ಲಿ ಆದರೂ ನಾನು ಕರ್ಮ ಮಾಡ್ತೀನಿ. ಯಾಕೆ? ಭಗವಂತ ಈ ಜೀವನ ಕೊಟ್ಟಿರೋದೇ ಕರ್ಮವನ್ನು ಮಾಡಲಿಕ್ಕೆ ಅಂದ್ಕೊಂಡು ಮಾಡಲಿಕ್ಕೆ ಹೋಗ್ತೀನೋ, ಈ ವಾಸನಾ ಪ್ರಾಂಪ್ಟೆಡ್ ಆ್ಯಕ್ಟಿವಿಟೀಸ್ ಬಿಟ್ಟು ನನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ಹೋಗ್ತೀನೋ, ಅಲ್ಲಿ ರಾಗದ್ವೇಷಗಳು ಕಡಿಮೆ ಆಗುತ್ತೆ. ಆಗ ನಾನು ಇದರಿಂದ, ಈ ರಾಗದ್ವೇಷದಿಂದ, ಅಹಂಕಾರದಿಂದ ಹೊರಗಡೆ ಬರ್ಬೋದು. ಯಾರ ಪಾಪಗಳು ಅವರ ಪುಣ್ಯ ಕರ್ಮಗಳಿಂದಾಗಿ ನಾಶವಾಗಿವೆಯೋ, ಯಾವಾಗಲೂ ಹೇಳ್ತೀವಿ ನೋಡಿ, ಏನೋ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೂಡಲೇ ತಪ್ಪು ಕಾಣಿಕೆ ಕಟ್ಟಿ ನಾನು ಆ ತಪ್ಪನ್ನು, ಪಾಪವನ್ನು ಕಳ್ಕೊಳ್ತೀನಿ ಅಂತ ಬಹಳ ಜನ ಹೇಳ್ತಾರೆ. ಆದರೆ ಆ ಥರ ಇಲ್ಲ. ಅದು ತಪ್ಪುಗಳು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇದೆ. ತಪ್ಪು ಕಾಣಿಕೆ ಕಟ್ಟಿದ್ದಕ್ಕೆ ಪುಣ್ಯನೂ ಸಿಗುತ್ತೆ, ಪಾಪ ಮಾಡಿದ್ದಕ್ಕೆ ಶಿಕ್ಷೆನೂ ಸಿಗುತ್ತೆ. ಆದ್ದರಿಂದ ಇಷ್ಟೆಲ್ಲ ಪಾಪ ಮಾಡಿದ್ದೀನಿ, ನಾನು ತುಂಬ ಪುಣ್ಯ ಕೆಲಸಗಳನ್ನು ಮಾಡಿ ಪಾಪವನ್ನು ಕ್ಯಾನ್ಸಲ್ ಮಾಡ್ತೀನಿ. ಒಂದು ಪಾಪದ ಕೆಲಸ ಮಾಡಿ, ಒಂದು ಪುಣ್ಯದ ಕೆಲಸ ಮಾಡಿ ಅದು ಕ್ಯಾನ್ಸಲ್. ನೋ, ಆ ಥರ ಎಲ್ಲ ಇಲ್ಲ. ಪಾಪ ಮಾಡಿದರೆ, ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಉಂಟು. ಪುಣ್ಯ ಕೆಲಸ ಮಾಡಿದರೆ ಅದಕ್ಕೆ ರಿವಾರ್ಡ್ಸು ಉಂಟು. ಆಯಿತಾ? ಇಲ್ಲೇನು ಹೇಳ್ತಾ ಇರೋದು, ಈ ಪಾಪಗಳು ಎಷ್ಟಾದರೂ ಮಾಡಿಟ್ಕೊಂಡಿರಲಿ, ಅವರ ಪುಣ್ಯಕರ್ಮಗಳಿಂದ ನಾಶ. ಅಂದರೆ ಹೆಚ್ಚೆಚ್ಚು ಪುಣ್ಯಕರ್ಮಗಳನ್ನು, ಹೆಚ್ಚು ಒಳ್ಳೆಯದನ್ನು ನೋಡಿ. ಮನುಷ್ಯ ಹುಟ್ಟಿರೋದೇ ಪರೋಪಕಾರ ಅರ್ಥಂ ಇದಂ ಶರೀರಂ. ಒಳ್ಳೆಯದನ್ನೇ ಮಾಡ್ತಾ ಹೋಗು, ಒಳ್ಳೆಯದನ್ನೇ ಮಾಡು. ಯಾವಾಗಲೂ ಹಿರಿಯರು ಹೇಳ್ಕೊಟ್ಟಿದ್ದು ಅದನ್ನೇ. ಒಳ್ಳೆಯದನ್ನೇ ಮಾತನಾಡು, ಒಳ್ಳೆ ಕೆಲಸಗಳನ್ನೇ ಮಾಡು, ಒಳ್ಳೆಯದನ್ನೇ ಬಯಸು. ಹೇಳ್ತಿದ್ರಲ್ವ ಹಿಂದೆಲ್ಲ, ಅಸ್ತು ದೇವತೆಗಳಿರ್ತಾರೆ, ಅವ್ರ ಅಸ್ತು ಅಂತಿರ್ತಾರೆ. ಆದ್ದರಿಂದ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬೇಡ ಅಂತ, ಯೋಚಿಸ್ಲು ಬೇಡ ಅಂತ ಹೇಳ್ಕೊಡ್ತಾ ಇದ್ರು ನಮಗೆಲ್ಲ ಅಲ್ವಾ. ಹಾಗೆ ಹೆಚ್ಚು ಪುಣ್ಯ ಕರ್ಮಗಳನ್ನು ನಾನು ಮಾಡೋದ್ರಿಂದ ಅದು ಪಾಪ ಅನ್ನೋದು ತುಂಬ ಕಡಿಮೆ ಆಗೋಗುತ್ತೆ. ಅದು ಅನುಭವಿಸಿದ್ರು ಅದು ಆಲ್ಮೋಸ್ಟ್ ಆ ದುಃಖ ಅನ್ನೋದು ನಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಪಾಪಕ್ಕೆ ಸಿಗುವ ಶಿಕ್ಷೆ ಕೂಡ ಬಹಳ ಕಡಿಮೆ ಆಗೋಗ್ಬಿಡುತ್ತೆ. ಆ ರೀತಿಯಲ್ಲಿ ಹೇಳಿರೋದು ಇದು. ಅಂದರೆ ಅದು ಆಗೋದೇ ಇಲ್ಲ ಅಂತ ಇಲ್ಲ ಇಲ್ಲಿ. ಅಂತಹ ಜನರು ದ್ವಂದ್ವ ಮೋಹಗಳನ್ನು ದಾಟಿ ದೃಢವಾದ ಶ್ರದ್ಧೆಯಿಂದ ನನ್ನನ್ನು ಭಜಿಸುತ್ತಾರೆ. ಯಾರು ಪುಣ್ಯ ಕರ್ಮಗಳನ್ನೇ ಮಾಡ್ತಾ ಇರ್ತಾರೋ ನೋಡಿ, ಸ್ವಾಮೀಜಿಯವರು ಚೆನ್ನಾಗಿ ಹೇಳ್ತಾರೆ,
ಒಳ್ಳೆಯವರಿಗೆ ಒಳ್ಳೇದು ಮಾಡೋದು ಏನು ದೊಡ್ಡ ಕಥೆ ಅಲ್ಲ, ನಾವೆಲ್ಲ ಮಾಡ್ತೀವಿ. ನಮ್ಮ ಜೊತೆ ಚಂದದಲ್ಲಿ ನಡ್ಕೊಳ್ಳೋರಿಗೆ ನಾವು ಅವ್ರ ಜೊತೆ ಚೆನ್ನಾಗಿ ನಡ್ಕೊಳ್ತೀವಿ ಅಲ್ವಾ. ಸ್ವಾಮಿಯವ್ರು ಹೇಳ್ತಾರೆ ಅದೇನು ದೊಡ್ಡ ವಿಷಯ. ಯಾರು ನಮ್ಮ ಜೊತೆ ಚೆನ್ನಾಗಿ ನಡ್ಕೊಳ್ಳಲ್ವೋ ಅವ್ರ ಜೊತೆನೂ ನಾನು ಚೆನ್ನಾಗಿ ನಡ್ಕೊಳ್ತೀನಿ ಅಂದರೆ ಅದು ಸಾಧನೆ. ಅದಕ್ಕೆ ಸಾಕಷ್ಟು ಸಾಧನೆ ಬೇಕು, ಸಾಕಷ್ಟು ಧೈರ್ಯ ಬೇಕು, ಸಾಕಷ್ಟು ಭಗವಂತನಲ್ಲಿ ಶ್ರದ್ಧೆ ಬೇಕು. ಆಗ ನಾವು ಮಾಡಲಿಕ್ಕೆ ಸಾಕಾಗುತ್ತೆ. ಪುಣ್ಯ ಕರ್ಮಗಳನ್ನೇ ಮಾಡ್ತಾ ಇರಬೇಕು, ಒಳ್ಳೆಯದನ್ನೇ ಮಾಡ್ತಾ ಇರಬೇಕು. ಹೇಗೆ ಸಾಧ್ಯ? ಅದು ಸಾಧ್ಯ ಮಾಡಿಕೊಡ್ಬೇಕು. ಪುಣ್ಯ ಕರ್ಮಗಳನ್ನೇ, ಒಳ್ಳೆಯದನ್ನೇ ಮಾತನಾಡ್ತಾ ಇರೋದು, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇರೋದು. ಹೇಗೆ ಒಂದು ಮರ ನೆರಳನ್ನು ಕೊಡುತ್ತೋ ಅದು ಯಾವ ಭೇದ ಭಾವನೂ ಮಾಡೋದಿಲ್ಲ. ಹೇಗೆ ಸೂರ್ಯ ಬೆಳಕನ್ನು ಕೊಡ್ತಾನೋ ಆ ರೀತಿಯಲ್ಲಿ ನಾವು ಕೂಡ ಪುಣ್ಯ ಕರ್ಮಗಳನ್ನೇ ಮಾಡಬೇಕು. ಪುಣ್ಯಕರ್ಮ ಅಂದ್ರೇನು? ಒಳ್ಳೆ ಕೆಲಸ. ಒಳ್ಳೆ ಕರ್ಮ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗತ್ತೆ ಅನ್ನೋದು ಇನಿಷಿಯಲ್ ಸ್ಟೇಜಸಲ್ಲಿ ಇದು. ಆಮೇಲೆ ಪಾಪ ಪುಣ್ಯಗಳನ್ನು ಮೀರಿ ನಿಲ್ಲಬೇಕು ಅನ್ನೋದಿದೆ ಶಾಸ್ತ್ರದಲ್ಲಿ. ಸದ್ಯಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಒಳ್ಳೇದು ಮಾಡೋರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ವಿ, ಕೆಟ್ಟದ್ದು ಮಾಡೋರಿಗೆ ಕೆಟ್ಟದನ್ನೇ ಬಯಸ್ತಾ ಇದ್ವಿ. ಈಗೇನಪ್ಪ ಅಂತ ಹೇಳಿದ್ರೆ ಒಳ್ಳೇದು ಮಾಡೋರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ, ನೋ ಡೌಟ್. ನಮಗೆ ಕೆಟ್ಟದ್ದು ಮಾಡಿದವ್ರಿಗೂ ನಾವು ಒಳ್ಳೆಯದನ್ನು ಮಾಡೋದಿದೆಯಲ್ಲ, ದ್ಯಾಟ್ ಇಸ್ ದಿ ಚಾಲೆಂಜ್. ಅದನ್ನು ಮಾಡೋಣ ಅಂತ ಹೇಳ್ತಾರೆ. ಆ ಪ್ರಯತ್ನ ಮಾಡಬೇಕು. ಹೇಗೆ ಸಾಧ್ಯ ಅದು? ಅಷ್ಟು ಸುಲಭ ಅಲ್ಲ. ಗೊತ್ತು, ಗುರುದೇವ್ ಹೇಳ್ತಾರೆ, ಅವ್ರೇನೋ ತಪ್ಪು ಮಾಡಿದರೆ ಆ ತಪ್ಪನ್ನು ನೀನು ಶಿಕ್ಷಿಸು, ಇಲ್ಲಾಂದರೆ ಆ ತಪ್ಪು ಮಾಡಿದರೆ ಅನ್ನೋದ್ರ ಬಗ್ಗೆ ನೀನು ಕೋಪ ಮಾಡ್ಕೋ, ಆದರೆ ಆ ವ್ಯಕ್ತಿಯ ಬಗ್ಗೆ ಕೋಪ ಬೇಡ ಅಂತ ಹೇಳ್ತಾರೆ. ಆ ವ್ಯಕ್ತಿ ಏನೋ ನನಗೆ ಬೇಜಾರಾಗೋ ಥರ ಮಾಡಿಬಿಟ್ಟಿದ್ದಾನೆ ಅಥವಾ ಮಾಡಿದ್ದಾಳೆ, ಆಕೆಯನ್ನು ನಾನು ದ್ವೇಷಿಸೋದು ಬೇಡ, ಆ ಮಾಡಿದ ಕೃತಿಯನ್ನು ದ್ವೇಷಿಸು ಅಂತ ಹೇಳ್ತಾರೆ. ಹಾಗಾದರೆ ಹೇಗದು? ಆ ಘಟನೆ ನಡೆದ ಮೇಲೆ ಕೂಡ ನಾನು ಆ ವ್ಯಕ್ತಿಯ ಜೊತೆಗೂ ಏನೂ ಆಗಿಲ್ಲ ಅನ್ನೋ ಥರ ಮಾತನಾಡಲಿಕ್ಕಾದರೆ ಅದು ಮೊದಲು ನಾಟಕ ಅಂತಲೇ ಅನ್ನಿಸ್ಬೋದು. ಇರಲಿ, ಅದನ್ನೇ ಮಾಡಲಿಕ್ಕೆ ಶುರು ಮಾಡೋಣ. ಆಗ ನಾವು ಅವರ ಕೃತಿ, ಆ ಕೆಲಸವನ್ನು ನಾವು ದ್ವೇಷಿಸ್ತಾ ಇದ್ದೀವಿ, ಅವರನ್ನು ಅಲ್ಲ ಅಂತ ಆಗುತ್ತೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಇರೋದಿಷ್ಟೇ ಸಣ್ಣ ಪ್ರಪಂಚದಲ್ಲಿ ಎದುರು ಬಿದ್ದರೂ ನಾವು ಅವ್ರುಗಳನ್ನೇ ನೋಡ್ತಾ ಇರಬೇಕು, ಅವ್ರ ಜೊತೆನೇ ಮಾತನಾಡ್ತಾ ಇರಬೇಕು. ಸಂಪೂರ್ಣವಾಗಿ ಯಾವ ಸಂಬಂಧವನ್ನು ನಾವು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಮಾಡೋಕ್ಕಾಗಲ್ಲ ಅಲ್ಲ. ಇದೆಲ್ಲವೂ ನಮ್ಮ ಸಾಧನೆಗೋಸ್ಕರ ಹಾಗೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ, ನಾವು ದ್ವೇಷಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ, ಎಷ್ಟು ವಿಚಿತ್ರ ಅಲ್ವಾ? ನಾವು ಯಾರನ್ನು ಇಷ್ಟಪಡಲ್ವೋ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ನಾವು ಯಾರನ್ನು ಇಷ್ಟಪಡ್ತೀವೋ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಲ್ವಾ? ಮನಸ್ಸಲ್ಲಿ ಅವ್ರಿರ್ಬೇಕಲ್ವಾ? ಅದಿರಲ್ಲ. ಹಾಗಿರುವಾಗ ಈ ಮನಸ್ಸಿನ ತುಂಬ ಈ ರಾಗದ್ವೇಷಗಳೇ ತುಂಬ್ಕೊಂಡ್ಬಿಟ್ಟಿದ್ರೆ, ಅದೇ ಒದ್ದಾಟದಲ್ಲಿ ನಾವಿದ್ರೆ ಭಗವಂತನ ನೆನೆಸ್ಕೊಳ್ಳೋದಕ್ಕೆ ಮನಸ್ಸಿನ ಜಾಗ ಏನಿದೆ ಅಲ್ವಾ? ಈ ಮನಸ್ಸು ಒಂದು ವಿಚಿತ್ರವಾದ ಇದು ನೋಡಿ. ನಮ್ಮಲ್ಲಿ ಹೆಚ್ಚು ಕಾಲ ಉಳಿಯುವಂಥದ್ದು ಯಾರಾದರೂ ನಮಗೆ ಮೋಸ ಮಾಡಿದ್ದು ಅಂಥ ವಿಚಾರಗಳೇ ನಮ್ಮಲ್ಲಿ ಹೆಚ್ಚು ಇರುತ್ತೆ. ಅದು ಪ್ರಕೃತಿ ಮನಸ್ಸಿನದು, ಎಲ್ಲರಿಗೂ ಹಾಗೆ ಇರೋದು. ಯಾರ ಬಗ್ಗೆ ಏನಾದರೂ ನೆನೆಸ್ಕೊ ಅಂತ ಅಂದರೆ ಒಳ್ಳೇದಕ್ಕಿಂತ ತುಂಬ ಒಳ್ಳೇದು ಮಾಡಿದರೆ ಅಫ್ಕೋರ್ಸ್ ನೆನಪಿರುತ್ತೆ, ಅದು ಕೆಟ್ಟದ್ದೇ ನೆನಪಿರುತ್ತೆ ಯಾವಾಗಲೂ. ಅವ್ರಿಗೆ ಅದು ಅನುಭವ ಬಂದಿದೆಯೋ ಇಲ್ವೋ, ಯಾರು ಮಾಡಿರ್ತಾರೋ ಅವ್ರಿಗೆ. ಆದರೆ ನಾವು ಅದನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ, ನಮಗೆ ನಾವು ಹರ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ? ಇಲ್ಲಿ ಹೇಳೋ ಪ್ರಕಾರ ನೋಡಿ, ಪುಣ್ಯ ಕರ್ಮಗಳಿಂದ ನಾಶವಾಗೋದು ಅಂದರೆ ಏನು? ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಕೆಟ್ಟದ್ದು ಯೋಚನೆ ಮಾಡಲಿಕ್ಕೆ ಜಾಗನೇ ಇಲ್ಲ. ಯಾವಾಗ ಒಳ್ಳೆ ಕೆಲಸನೇ ಮಾಡ್ತಾ ಇರ್ತೀವೋ ಮನಸ್ಸು ಕೂಡ ಖಾಲಿ ಇರುತ್ತೆ ಅಲ್ವಾ? ಸಂಪೂರ್ಣವಾಗಿ ಖಾಲಿ ಇರುತ್ತೆ. ಎಲ್ಲವೂ ಒಳ್ಳೆಯದೇ ನಡೆದು ಬಿಟ್ಟರೆ ಯೋಚನೆ ಮಾಡಲಿಕ್ಕೆ ಅಥವಾ ನಮ್ಮ ಮನಸ್ಸನ್ನು ಕೆಡಿಸ್ಲಿಕ್ಕೆ ಅಲ್ಲಿ ಯಾವುದೇ ವಿಚಾರನೇ ಇಲ್ಲ. ಮನಸ್ಸು ಪ್ರಶಾಂತವಾಗಿ ಇರುತ್ತೆ. ಯಾರೋ ಹೇಳ್ತಾ ಇದ್ರು, ಈಗ ಒಂದು ಜೋಕ್ ಹೇಳಿದ್ರೆ ನಾವು ಒಂದು ಸಲ ನಗ್ತೀವಿ,
ಅದೇ ಜೋಕ್ ಇನ್ನೊಂದ್ಸಲ ಹೇಳಿದ್ರೆ ನಗ್ತೀವಿ. ಇನ್ನೊಂದ್ಸಲ ಹೇಳಿದ ಮಗ ಗೊತ್ತು ಬಿಡ್ರಿ, ಅದನ್ನೇನು ಮತ್ತೆ ಹೇಳ್ತೀರಾ, ಅದನ್ನ ಎಷ್ಟು ಸಲ ನಗಕ್ಕಾಗತ್ತೆ. ಅದೇ ಒಂದು ದುಃಖದ ಸಂಗತಿಯನ್ನು ಹೇಳಿದ್ರೆ ಪ್ರತಿ ಸಲ ಹೇಳಿದಾಗ್ಲೂ ಅದ್ರ ದುಃಖ ಹೆಚ್ಚುತ್ತಾ ಹೋಗುತ್ತೆ ಅಲ್ವಾ? ಅದು ನೆನೆಸ್ಕೊಂಡಾಗ್ಲೂ ಕೂಡ. ಪುಣ್ಯ ಕರ್ಮಗಳನ್ನು ಮಾಡಿದ್ರೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಅದು ಮನಸ್ಸಿನ ಮೇಲೆ ಯಾವುದೇ ಅಚ್ಚು ಒತ್ತುವುದಿಲ್ಲ. ಪುಣ್ಯ ಕರ್ಮಗಳಿಂದ ಈ ಹಳೆಯ ಏನಾದರೂ ವಿಚಾರಗಳು, ಪಾಪ ವಿಚಾರಗಳಿದ್ರೆ ಅದು ನಾಶ ಆಗುತ್ತೆ. ಅಂದರೆ ಅದು ಕಾಣದ ಹಾಗೆ ಹೋಗುತ್ತೆ. ಈಗ ದೊಡ್ಡ ಒಂದು ನೀರಿನ ಪಾತ್ರೆಯಲ್ಲಿ ಒಂದು ಸಣ್ಣ ಮರಳು ಬಿದ್ದಿದ್ರೆ ಏನು ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಆ ರೀತಿಯಲ್ಲಿ ಪುಣ್ಯಕರ್ಮಗಳನ್ನೇ ಹೆಚ್ಚೆಚ್ಚು ಪುಣ್ಯಕರ್ಮಗಳನ್ನೇ ಮಾಡ್ತಾ ಇದ್ರೆ, ಪುಣ್ಯಕರ್ಮಗಳು ಅಂತ ಅಂದರೆ ಏನು? ನನ್ನ ತೃಪ್ತಿಗೋಸ್ಕರ ಮಾಡ್ಕೊಳ್ಳದೆ ಇರೋದು, ಜಗತ್ತಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡೋ ಕಾರ್ಯಗಳೆಲ್ಲ ಪುಣ್ಯ ಕಾರ್ಯಗಳು. ಆ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ರೆ ಈ ಪಾಪ ಕರ್ಮಗಳು ಆಲ್ಮೋಸ್ಟ್ ಇಲ್ಲದೆ ಇರೋಷ್ಟು ಕಟ್ಟೋಗ್ಬಿಡುತ್ತೆ. ಆವಾಗ ಅಂಥ ಜನರೇನಾಗ್ತಾರೆ, ಈ ದ್ವಂದ್ವ ಮೋಹವನ್ನು ದಾಟಿ. ಯಾವುದಿದು ದ್ವಂದ್ವ ಮೋಹ? ರಾಗ ದ್ವೇಷ. ನನಗೆ ಇವ್ರನ್ನ ಕಂಡ್ರೆ ಇಷ್ಟ, ಇವ್ರನ್ನ ಕಂಡ್ರೆ ಇಷ್ಟ ಇಲ್ಲ. ಆ ಕ್ಷಣಕ್ಕೆ ಅವ್ರು ನನಗೆ ಇಷ್ಟ ಆಗ್ಬೋದು, ಅಷ್ಟೇ, ಮುಗಿದೋಯ್ತು. ಅಥವಾ ಆ ಕ್ಷಣಕ್ಕೆ ನಂಗೆ ಅವ್ರು ಇಷ್ಟ ಇಲ್ಲ ಅಂತ ಅನ್ನಿಸ್ಬೋದು, ಮುಗಿದೋಯ್ತು. ಅಷ್ಟೇ ಇರಬೇಕು ಸಂಬಂಧ. ಅದು ಬಿಟ್ಟು ಅವ್ರನ್ನ ಕಂಡ್ರೆ ಆಗೋದಿಲ್ಲ, ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ, ಆ ಸ್ಥಿತಿಗೆ ಹೊರಟೋದ್ರೆ ಏನಾಗುತ್ತೆ? ನಾವು ದಾಟ್ಲಿಕ್ಕಾಗಲ್ಲ ಅಂತ. ಆ ದ್ವಂದ್ವಗಳನ್ನು ದಾಟದೇ ಇದ್ದರೆ ನಾವು ಭಗವಂತನ ಕಡೆ ನಮ್ಮ ಮನಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ದ್ವಂದ್ವಗಳನ್ನು ದಾಟಬೇಕು ಅಂತ ಹೇಳಿದ್ರೆ ನಮ್ಮ ಅಹಂಕಾರ ಮೊದಲಿಂದ ಕಡಿಮೆ ಆಗಬೇಕು. ಕಡಿಮೆ ಅಂದ್ರೇನು? ಇಚ್ಛಾ ಮರಣಿಯದು ಅಹಂಕಾರ ಅನ್ನೋದು. ನಾವಾಗೇ ಅದನ್ನು ಬದಿಗೊತ್ತಬೇಕು, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಆ ಅಹಂಕಾರ ಹೋಗಬೇಕು. ನೋಡಿ, ಎಷ್ಟೋ ಸಲ ಈ ಇದಕ್ಕೆಲ್ಲ ಹೋದರೆ, ನಾವು ಚಿನ್ಮಾಮೇಶ್ವರ ದೀನಬಂಧು ದೇವಸ್ಥಾನಕ್ಕೆಲ್ಲ ಹೋದರೆ ಸ್ವಾಮೀಜಿಯವ್ರು ಹೇಳೋರು, ಅಲ್ಲಿ ಯಾರೋ ಪೊರಕೆ ತೊಗೊಂಡು ಕಸ ಗುಡಿಸ್ತಾ ಇರ್ತಾರೆ. ರಿಟೈರ್ಡ್ IAS ಆಫೀಸರ್ ಅವರು ಅಂತ ಸ್ವಾಮೀಜಿ ಹೇಳೋರು. ಈ ಥರ ಅವರ ಅಹಂಕಾರವನ್ನು ಕಳ್ಕೊಳ್ಳೋದಕ್ಕೆ, ನಾನು ಹಾಗಾಗಿದ್ದೆ, ನಾನು ಇದಾಗಿದ್ದೆ, ಅದೆಲ್ಲ ಬಿಡಲಿಕ್ಕೋಸ್ಕರ ಈ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಆಸ್ಪತ್ರೆಗಳಲ್ಲಿರ್ಬೋದು, ಈ ಥರ ದೇವಸ್ಥಾನಗಳಲ್ಲಿರ್ಬೋದು, ಬಡಬಗ್ಗರಿಗೆ ದಾನ ಮಾಡೋದಿರ್ಬೋದು, ಸಣ್ಣ ಸಣ್ಣ ಕೆಲಸಗಳೇ. ಆ ಅಹಂಕಾರವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಆ ರೀತಿಯ ಕೆಲಸವನ್ನು ಮಾಡ್ತಾರೆ. ಬೇರೆ ಯಾರಿಗೋ ಪುಣ್ಯ ಬರಲಿ ಆ ಥರ ಅಲ್ಲ ಅದು. ಅದು ಸಂಪೂರ್ಣವಾಗಿ ಆ ಅಹಂಕಾರವನ್ನು ನಾನು ಹೋಗಲಾಡಿಸ್ಕೊಂಡು ಈ ಪುಣ್ಯ ಕರ್ಮಗಳನ್ನೇ ಮಾಡ್ತಾ ಇದ್ದರೆ ಆಗ ನಾನು ಭಗವಂತನನ್ನು ನೆನೆಸಲಿಕ್ಕೆ ಆಗತ್ತೆ. ಆವಾಗಷ್ಟೇ ನಾವು ದೃಢವಾಗಿ ಭಗವಂತನನ್ನು ಭಜಿಸ್ಲಿಕ್ಕೆ ಸಾಧ್ಯ ಆಗೋದು. ನಾವು ದೇವ್ರನ್ನೂ ಬೈದು ಬಿಡ್ತೀವಿ ಅಲ್ವಾ? ಎಷ್ಟು ಕೇಳ್ಕೊಂಡ್ರು, ಎಷ್ಟು ಮಾಡಿದ್ರು ಇಷ್ಟ ಇವನ ಹತ್ರ ಅಂತ. ಭಗವಂತನನ್ನು ಅಂದರೆ ಯಾರೋ ಹೇಳ್ತಾ ಇದ್ರು, ವಿಷ್ಣುವನ್ನು ಪೂಜೆ ಮಾಡ್ತಾ ಇದ್ರಂತೆ. ಆ ವಿಷ್ಣು ಕೇಳಿದ್ದು ಕೊಡಲಿಲ್ಲ ಅಂತ ಹೇಳಿ ಗರುಡನನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಗರುಡನು ಕೊಡಲಿಲ್ಲ ಅಂತ ಹೇಳಿ ಸರ್ಪವನ್ನು ಪೂಜೆ ಮಾಡಲಿಕ್ಕೆ ಹೋಗ್ಬಿಡ್ತಾನೆ. ಯಾಕೆ? ಗರುಡಂಗೂ ಸರ್ಪಂಗೂ ಆಗಲ್ವಲ್ಲ. ಈ ರೀತಿಯಾಗಿ ನಾವು ಗುಡಿಗಳನ್ನು ಬದಲಾಯಿಸಿ ಏನೋ ಸಾಧಿಸ್ತೀವಿ ಅಂತಂದರೆ ಆಗೋದಿಲ್ಲ. ಅದು ಎಲ್ಲಿ ಬದಲಾವಣೆ ಆಗಬೇಕು? ನನ್ನಲ್ಲಿರುವ ಅಹಂಕಾರ ಸಂಪೂರ್ಣ ನಾಶ ಆದರೆ ನಾನು ಭಗವಂತನನ್ನು ಭಜಿಸಲಿಕ್ಕೆ ಸಾಧ್ಯ ಆಗುತ್ತೆ. ಏನದು? ಸೆಲ್ಫ್ಲೆಸ್ ಆ್ಯಕ್ಷನ್ ಅಂತ ಏನಿರುತ್ತೆ ಅಂದರೆ ನಿಸ್ವಾರ್ಥವಾದ ಸೇವೆ ಮಾಡೋದ್ರಿಂದ ಆ ಪವಿತ್ರತೆ ನಮಗೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಶ್ರದ್ಧೆಯಿಂದ ನನ್ನನ್ನು ಭಜಿಸ್ತಾರೆ ಅಂತ ಭಗವಂತ ಹೇಳ್ತಾನೆ. ಹಾಗೆ ಭಜಿಸ್ತಾ ಇದ್ದರೆ ಏನಾಗುತ್ತೆ ಮುಂದುವರಿಸ್ತಾ ಹೇಳ್ತಾನೆ.
जरामरणमोक्षाय जरामरणमोक्षाय मामाश्रित्य यतन्ति ये ते ब्रह्म तद्विदुः अध्यात्मं कर्म चाखिलम्. ಹೀಗೆ ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡೆಯಲು ನನ್ನನ್ನು ಆಶ್ರಯಿಸಿಕೊಂಡು ನಿರಂತರ ಸಾಧನೆಯನ್ನು ಮಾಡುವವರು ಬ್ರಹ್ಮವನ್ನು, ಅಧ್ಯಾತ್ಮವನ್ನು ಮತ್ತು ಅಖಿಲ ಕರ್ಮವನ್ನು ತಿಳಿದುಕೊಳ್ಳುತ್ತಾರೆ. ಹೀಗೆ ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡೆಯಲು, ಜನ್ಮ ಮರಣದಿಂದ ಮುಕ್ತಿ ಪಡೆಯೋದು ಅಂದ್ರೇನು? ಈ ಕಾರ್ಮಿಕ್ ಅಕೌಂಟ್ಸ್ ಅಂತೆಲ್ಲ ಹೇಳ್ತೀವಲ್ವ, ಈ ಕರ್ಮಗಳು ಹೇಗೆ ನಮಗೆ ಈಗ ಜನ್ಮ ತಾಳಿದ್ದೀವಿ ಅಂತ ಹೇಳಿದ್ರೆ ಏನಕ್ಕೆ ಜನ್ಮ ತಾಳಿರೋದು? ಏನೋ ಪೂರ್ವ ಜನ್ಮದ ಕರ್ಮ ಫಲ ಉಳ್ಕೊಂಡಿದೆ, ಅದನ್ನು ಅನುಭವಿಸ್ಲಿಕ್ಕೆ ನಾವಿಲ್ಲಿ ಜನ್ಮ ತಾಳಿ. ಅದು ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಸುಖ ಇರ್ಬೋದು, ದುಃಖ ಇರ್ಬೋದು. ಅದು ಯಾವುದೋ ಒಂದು ಅಕೌಂಟ್ ಇದೆ, ಅದನ್ನು ಸೆಟಲ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ. ಆ ಪಾಪ ಪುಣ್ಯಗಳನ್ನು ಅನುಭವಿಸಿ ಹೋಗಬೇಕು. ಇಲ್ಲಿ ಆ ಪಾಪ ಪುಣ್ಯಗಳನ್ನು ಅನುಭವಿಸ್ತಾ ಏನಾಗುತ್ತೆ, ಹೊಸ ಹೊಸ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಆ ಹೊಸ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಅದ್ರ ಪಾಪ ಪುಣ್ಯಗಳು ನಮ್ಮ ಅಕೌಂಟಿಗೆ ಬಂದು ಸೇರ್ಕೊಳ್ಳುತ್ತಲ್ವಾ, ಅದನ್ನು ಅನುಭವಿಸ್ಲಿಕ್ಕೆ ಇನ್ನೊಂದು ಜನ್ಮದಲ್ಲಿ ಬರ್ತೀವಂತೆ. ಆದ್ರಿಂದ ಪುನರಪಿ ಜನನಂ ಪುನರಪಿ ಮರಣಂ. ಹೀಗೆ ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡೆಯಲು ನನ್ನನ್ನು ಆಶ್ರಯಿಸಿಕೊಂಡು ನಿರಂತರ ಸಾಧನೆಯನ್ನು ಮಾಡುವವನು. ನಿರಂತರ ಸಾಧನೆ ಮಾಡೋದು ಅಂದ್ರೇನು? ಒಳ್ಳೆಯದನ್ನೇ ಮಾಡ್ತಾ ಹೋಗೋದು ಅಂತ. ಈ ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ ಅಂತ ಮಾಡೋದಲ್ಲ, ಅಲ್ಲಿ ಅಹಂಕಾರವನ್ನು ಬಿಟ್ಟು ಸಹಜವಾಗಿ ನಾನು ಅದನ್ನು ಮಾಡ್ತಾ ಹೋದರೆ ಆ ಪುಣ್ಯವನ್ನು ನಾನು ಅನುಭವಿಸ್ಬೇಕಾಗಲ್ಲ ಅಂತ ಹೇಳೋದು. ಈ ಕಾರ್ಮಿಕ್ ಅಕೌಂಟ್ಸ್ ಎಲ್ಲ ಹೇಳ್ತಾರೆ, ಸಿಸ್ಟರ್ ಶಿವಾನಿ ಅವ್ರ ಮಾತುಗಳು ಕೇಳಿದರೆ ಅವ್ರು ಹೇಳ್ತಾರೆ, ಈ ಕಾರ್ಮಿಕ್ ಅಕೌಂಟ್ ಹೇಗೆ ಶುರುವಾಗತ್ತೆ ಅಂತ ಹೇಳಿದ್ರೆ, ಈಗ ಯಾರೋ ಬಂದು ನನಗೆ ಬೈತಾರೆ, ಕಾರಣನೇ ಇಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ತಿರ್ತೀನಿ, ಬೈತಾರೆ. ನಮಗೂ ಸಿಟ್ಟು ಬರುತ್ತೆ, ಸುಮ್ಮನೆ ಯಾಕೆ ಬೈತಾರೆ ನನ್ನನ್ನು, ನಾನು ತಿರುಗಿಸಿ ಬೈತೀನಿ. ಅಲ್ಲಿಗೇನಾಯಿತು, ಇದೇ ಅಕೌಂಟು. ಈಗ ನಾನು ಅವ್ರಿಗೆ ಬೈದಿದ್ದಕ್ಕೆ ಪಾಪ ಕಟ್ಕೊಂಡಿರ್ಬೋದು. ಈಗ ಅವ್ರು ಬೈದಿದ್ದು ನನಗೆ ಹಿಂದೆ ಯಾವುದೋ ಒಂದು ಅಕೌಂಟ್ ಸೆಟಲ್ ಆಗಬೇಕಿತ್ತು ಅಂತ ಬೈದ್ರೋ ಅಥವಾ ಹೊಸದಾಗಿ ಬೈದ್ರು ನನಗೆ ಗೊತ್ತಿಲ್ಲ. ಆದರೆ ನಾನೇನು ಮಾಡಿದೆ, ಈಗ ನನ್ನ ಅಕೌಂಟ್ ಅಂತೂ ಹೊಸದಾಗಿ ಓಪನ್ ಮಾಡಿಬಿಟ್ಟೆ ಅವ್ರ ಜೊತೆಗೆ. ಅವ್ರಿಗೆ ಗೊತ್ತೇ ಇರಲಿಲ್ಲ, ಯಾಕೋ ಬೈದರು, ಅಕೌಂಟ್ ಓಪನ್ ಆಯಿತು. ಅದಕ್ಕೆ ಸಿಸ್ಟರ್ ಶಿವಾನಿ ಅವ್ರು ಹೇಳ್ತಾರೆ, ಆ ಕಡೆಯಿಂದ ಕರಿ ಬಾಲ್ ನನ್ನ ಕಡೆಗೆ ಎಸಿತಾ ಇದ್ರು, ನಾನು ಬಿಳಿ ಬಾಲ್ ಎಸೆಯೋದನ್ನು ರೂಢಿ ಮಾಡಿಕೊಳ್ಬೇಕು ಅಂತ. ಅಂದರೆ ಆ ಕಡೆಯಿಂದ ಎಷ್ಟೇ ಕೆಟ್ಟ ವಿಚಾರಗಳು ನನ್ನ ಕಡೆ ಬರ್ತಾ ಇದ್ರು ಕೂಡ ನಾನು ಅದನ್ನು ಬಿಳಿ ಅಂದರೆ ಒಳ್ಳೆಯ ವಿಚಾರವಾಗಿ ಪರಿಗಣಿಸಿ ಅವರಿಗೆ ಆ ಕಡೆ ಕಳಿಸ್ಬೇಕು ಅಂತ. ಕಷ್ಟದ ಕೆಲಸ ಆದರೂ ಹೌದು. ಈ ಅಕೌಂಟೆಲ್ಲ ಹೇಗೆ ಸೆಟಲ್ ಆಗುತ್ತೆ ಅಥವಾ ಹೇಗಿರುತ್ತೆ ಅನ್ನೋದಕ್ಕೆ ಅವ್ರು ಇನ್ನೊಂದು ಮಾತು ಸುಂದರವಾಗಿ ಹೇಳ್ತಾರೆ. ನೋಡಿ, ನಾನು ಯಾರಿಗೋ ಒಂದು 100 ರೂಪಾಯಿ ಕೊಟ್ಟಿರ್ತೀನಿ, ಆ 100 ರೂಪಾಯಿ ಅವ್ರು ನನಗೆ ವಾಪಸ್ ಕೊಡಬೇಕಲ್ವಾ, ಕೇಳಿ ಇಸ್ಕೊಂಡಿರ್ತಾರೆ, ಅಥವಾ ನಾನೇ ಕೊಟ್ಟಿರ್ತೀನಿ, ಕೊಡ್ತಾರೆ ಅವರು ಅಂತ. ಅವರು ಅವತ್ತು ಕೊಟ್ಟಿದ್ದೆ ನಾನು, ಮಾರನೇ ದಿನ ಅವರು ಸಿಗ್ತಾರೆ ಅಥವಾ ಒಂದು ತಿಂಗಳಾದ್ಮೇಲೆ ಸಿಗ್ತಾರೆ, ಆವಾಗ ಅವರು ಬೇರೆ ಸೀರೆ ಉಟ್ಕೊಂಡಿರ್ತಾರೆ. ಆ ರೂಪದಲ್ಲಿದ್ದರೂ ಕೂಡ ಅವ್ರು ನನಗೆ ಕೊಡಲೇಬೇಕಲ್ಲ, 100 ರೂಪೀಸ್ ಅವ್ರ ಡ್ಯೂ ನನಗಿದ್ದೇ ಇದೆ. ಇನ್ನೊಂದು ವರ್ಷ ಆದಮೇಲೆ ಸಿಗ್ತಾರೆ, ಅವ್ರು ಇನ್ನೂ ಬೇರೆ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ, ಅವಾಗಲೂ ಕೂಡ ಅವರು 100 ರೂಪೀಸ್ ಡ್ಯೂ ಅಲ್ವಾ. ಹಾಗೆ ನಾನು ಯಾರ್ಯಾರಿಗೂ ಏನೇನೋ ಕೊಟ್ಟಿದ್ದೀನಿ, ಒಳ್ಳೇದಿರ್ಬೋದು, ಕೆಟ್ಟ ಮಾತುಗಳಿರ್ಬೋದು, ಕೆಟ್ಟ ಭಾವನೆಗಳಿರ್ಬೋದು, ಏನೇನೋ ಕೊಟ್ಟಿದ್ದೀನಿ, ಅದೆಲ್ಲ ನನಗೆ ವಾಪಸ್ ಸಿಗ್ಬೇಕಲ್ವ, ಅದೆಲ್ಲ ಡ್ಯೂ ಅಲ್ವಾ. ಅಲ್ಲಿ
ಒಂದು ತಿಂಗಳು ಅಥವಾ ಒಂದು ವರ್ಷ ಕಳೆದು ಅಂದರೆ ಜನ್ಮಗಳು ಕಲಿಬೋದು. ಜನ್ಮಗಳು ಕಳೆದ್ರೂ ಕೂಡ ಆ ಡ್ಯೂ ಅವ್ರು ನನಗೆ ಕೊಡಬೇಕು ಅನ್ನೋದು ಇದ್ದೇ ಇದೆ. ಆದ್ದರಿಂದ ಯಾರೋ ಯಾವಾಗಲೂ ಬಂದು ಏನೋ ಕೊಟ್ಟು ಹೋಗ್ತಾರೆ. ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಅರೆ ನಾನು ಯೋಚಿಸೇ ಇರಲಿಲ್ಲ ಈ ಥರ ಸಹಾಯ ನನಗೆ ಸಿಕ್ತು ಅಂತಲೂ ಅನಿಸಿದೆ ಎಷ್ಟೋ ಸಲ ಅಲ್ವಾ. ಇನ್ನೊಂದು ಸಲ ಅನ್ನಿಸ್ತು ನಾನು ಏನು ಮಾಡೇ ಇಲ್ಲ, ಇವ್ರು ಯಾಕೆ ನನ್ನ ಮೇಲೆ ಹಿಂಗೆ ರೇಗಾಡ್ತಾರೆ. ಇದು ಆಗಿದೆ. ಈ ಅಕೌಂಟ್ ಸೆಟ್ಲಿಂಗ್ ಅಂತೆ ಇದೆಲ್ಲ. ನಾವು ಇಲ್ಲಿ ಬರೋದೇ ಅದಕ್ಕೆ. ಯಾಕೆ ಬರ್ತಿದ್ದೀವಿ? ಭೂಲೋಕದಲ್ಲಿ ನಾವು ಹುಟ್ಟಿದ್ದೇವೆ, ಬಂದಿದ್ದೇವೆ. ನಮಗೆ ಇಷ್ಟೊಂದು ಕೋಟಿ ಜನಗಳಲ್ಲಿ ಇಷ್ಟೇ ಜನ ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಯಾಕೆ? ಇವರೇ ಬರ್ತಾರೆ. ಯಾಕೆ? ಇವರೇ ನನ್ನ ಜೀವನದಲ್ಲಿ, ಇವರೇ ನನ್ನ ಗಂಡ ಆಗಬೇಕು, ಇವರೇ ನನ್ನ ಹೆಂಡತಿ ಆಗಬೇಕು, ಇವರೇ ನನ್ನ ಮಕ್ಕಳಾಗಿ ಹುಟ್ಟಬೇಕು, ಇವರೇ ನನ್ನ ಅಪ್ಪ ಅಮ್ಮ ಆಗಬೇಕು, ಇವರೇ ನನ್ನ ಸ್ನೇಹಿತರಾಗಬೇಕು, ಇವರೇ ನನ್ನ ಬಂಧು ಬಳಗ ಆಗಬೇಕಾಗೆ. ವಿ ಡಿಡ್ಂಟ್ ಚೂಸ್. ಎಲ್ಲ ಅದೇ ಆಗಿತ್ತು. ಯಾಕೆ? ಅದರಿಂದ ಯಾರನ್ನೂ ನಾವು ದ್ವೇಷಿಸೋದು ಬೇಡ. ಏನೋ ಒಂದು ಅಕೌಂಟ್ ಸೆಟ್ಲಿಂಗ್ ಇದೆ, ಆದ್ದರಿಂದ ನಾವು ಆ ವ್ಯಕ್ತಿಗಳನ್ನು ಭೇಟಿ ಆಗ್ತೀವಿ. ಇಲ್ಲದೇ ಇದ್ದರೆ ನಾವಾಗಿ ಇಷ್ಟಪಟ್ಟು ಭೇಟಿ ಆಗಲ್ಲ. ಇವೆಲ್ಲ ಅದ್ಭುತಗಳು. ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಅಯ್ಯೋ ನನ್ನ ಕರ್ಮ, ಇವ್ರು ಯಾಕೆ ಸಿಕ್ಕರು? ಇಲ್ಲ, ಏನೋ ಒಂದು ಅಕೌಂಟ್ ಸೆಟ್ಲ್ ಆಗಬೇಕಾಗಿದೆ. ಇವತ್ತು ನಾವು ಇಷ್ಟು ಜನ ಒಟ್ಟಿಗೆ ಕೂತಿದ್ದೀವಿ ಅಂದರೆ ನಮ್ಮದು ಏನೋ ಅಕೌಂಟ್ ಇದೆ, ಸೆಟ್ಲ್ ಆಗ್ತಾ ಇದೆ. ಆದ್ರಿಂದಲೇ ಜನ್ಮ ಜನ್ಮ ತಾಳ್ತಾ ಇರೋದು ನಾವು ನಮ್ಮ ಅಕೌಂಟ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ. ನಂದೇ ಒಂದು ಅನುಭವ ಹೇಳ್ತೀನಿ. ಈ ಸಿಸ್ಟರ್ ಶಿವಾನಿ ಅವ್ರದ್ದು ಮಾತುಗಳಿಂದ ಬಹಳ ಪ್ರೇರಿತಳಾಗಿ ಒಂದು ಸಲ ಅವರನ್ನು ನೋಡಬೇಕು, ಆ ಮೌಂಟ್ ಅಬುಗೆ ಹೋಗಿ ಬರಬೇಕು ಅಂತ ಹೇಳಿ ಬ್ರಹ್ಮಕುಮಾರಿ ಸಮಾಜಕ್ಕೆ ನಾನು ಹೋಗಿದ್ದೆ. ಅವರಲ್ಲೆಲ್ಲ ಒಂದು ನಿಯಮ ಇದೆ. ಏನಪ್ಪ ಅದು ಅಂತ ಹೇಳಿದ್ರೆ, ಅವ್ರದ್ದೊಂದು 7 ದಿನದ ಕ್ಲಾಸ್ ಇದೆ, ಅದು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದ್ರೆ ಅವ್ರು ನಮ್ಮನ್ನು ಮೌಂಟ್ ಅಬುಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲದಿದ್ದರೆ ಸುಮ್ಮನೆ ವಿಸಿಟರ್ ಆಗಿ ನೋಡ್ಕೊಂಬರ್ಬೋದು, ಅಲ್ಲಿ ಉಳ್ಕೊಳ್ಳೋಕ್ಕೆ ಕೊಡೋದಿಲ್ಲ. ನಾನು ಅಲ್ಲಿ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹತ್ತಿರ ಇರುವಂತಹ ಒಂದು ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗಿ ನಮ್ಮ ಕೆಲವರು ಗೆಳತಿಯರನ್ನು ಕರ್ಕೊಂಡು ಹೋಗಿ ಅವರನ್ನು ನಮ್ಮ ಮನೆಗೆ ಇನ್ವೈಟ್ ಮಾಡಿ ಕ್ಲಾಸ್ ಎಲ್ಲ ಮಾಡಿಸ್ಕೊಂಡು, ಫಸ್ಟ್ ಟೈಮ್ ನಾನು ಮಾತ್ರ ಹೋಗಿದ್ದೆ. ಆಮೇಲೆ ಗೆಳತಿಯರನ್ನೆಲ್ಲ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೈಮ್ ಹೋದಾಗ ಜಯಂತಿ ಅಕ್ಕ ಅಂತ ಅವರು ನನ್ನ ಕಸಿನ್ಗೆ ಪರಿಚಯ ಇದ್ದವರು. ಅವ್ರು ಪರಿಚಯ ಮಾಡಿಕೊಟ್ರು. ನಾವು ಪರಿಚಯ ಆಗಿ ಅವರು ಮುಂದಿನ ತಿಂಗಳೇ ಹೊರಡೋರಿದ್ರು. ನಾನಿನ್ನೂ ಕ್ಲಾಸೆಲ್ಲ ಏನೋ ಅಟೆಂಡ್ ಮಾಡ್ಕೊಂಡಿರಲಿಲ್ಲ. ಅವ್ರು ಹೇಳಿದ್ರು, ನೀವು ಹೇಗೋ ಗೀತೆ ಎಲ್ಲ ಓದ್ತೀರ ಅಲ್ವಾ, ನಿಮಗೆ ಗೊತ್ತಿದೆ, ನೀವೇನು ಕ್ಲಾಸ್ ಅಟೆಂಡ್ ಆಗಿದ್ರೂ ಪರವಾಗಿಲ್ಲ, ಬನ್ನಿ ಅಂತ ಹೇಳಿದ್ರು. ಆಯಿತು, ನಾನು ಬರ್ತೀನಿ. ನಾನು ನನ್ನ ತಾಯಿ ಹೋಗಿದ್ವಿ ಅಲ್ಲಿ ನೋಡೋಕ್ಕೆ, ನಮ್ಮ ಮನೆಯವರು. ನಾನು ನಮ್ಮ ಮನೆಯವರು ಬರ್ತೀವಿ, ನನ್ನ ತಾಯಿ ಮುಂದಿನ ಸಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅವರು ಅಲ್ಲಿ ಯಾಕೆ ಮುಂದಿನ ಸಲ, ಈ ಸಲನೇ ಬರಲಿ ಅಂತ ಹೇಳಿದ್ರು. ಅವರು ಕರ್ಕೊಂಡು ಹೋಗ್ತೀವಿ ಅಂದರೆ ನಾವು ಯಾರು? ಸರಿ, 3 ಜನ ಡೆಲ್ಲಿಗೆ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ, ಮೌಂಟ್ ಅಬುಗೆ ಹೋದ್ವಿ. 3-4 ದಿನ ಅಲ್ಲೆಲ್ಲ ಕಳೆದಾದ್ಮೇಲೆ ಅವರು ಜಯಂತಿ ಅಕ್ಕ ಹೇಳಿದ್ರು, ನಾನು ಇಲ್ಲೇ ಸ್ವಲ್ಪ ದಿನ ಇರ್ತೀನಿ, ನಂತರ ಬರ್ತೀನಿ, ಬಂದಮೇಲೆ ಸಿಗ್ತೀನಿ ನಿಮಗೆ, ತಾವು ತಮ್ಮ ಪ್ರಯಾಣ ಮುಂದುವರಿಸಿ ಅಂದರು. ನಾವು ಬಂದುಬಿಟ್ವಿ ಬೆಂಗಳೂರಿಗೆ. ನಾನು ಪರಿಚಯ ಆಗಿದ್ದೆ ನನಗೆ ಅವರು 1 ವಾರ 15 ದಿವಸ ಅಲ್ಲ, ಅಷ್ಟೇ 1 ತಿಂಗಳು ಇರ್ಬೋದು. ಆಮೇಲೆ ವಾಪಸ್ ಬಂದ್ವಿ. ಎಲ್ಲ ಚೆನ್ನಾಗಾಯಿತು. ನನ್ನ ಕಸಿನ್ ಕೇಳಿದ್ರು, ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯಿತು ಅಂದ್ವಿ. ನಾನು ಇನ್ನೇನು ಅವ್ರಿಗೆ ಒಂದು ಸಲ ಹೋಗಿ ಥ್ಯಾಂಕ್ಸ್ ಹೇಳಿ ಬರೋಣ. ನಂಗೆ ತುಂಬ ಹೊಸದದು ಪರಿಚಯ. ಏನದು ಆ ಬ್ರಹ್ಮಕುಮಾರಿ ಸಮಾಜದ ಎಲ್ಲ ಜನ ಯಾರು ಅಷ್ಟು ಪರಿಚಯ ಇರಲಿಲ್ಲ, ಅವರೊಬ್ಬರೇ ಪರಿಚಯ ಆಗಿದ್ದು. ಅಕ್ಕ ಅಂತ ಕರೀತಾರೆ ಅವ್ರನ್ನ. ಜಯಂತಿ ಅಕ್ಕ ಹೋಗಿ ಥ್ಯಾಂಕ್ಸ್ ಹೇಳಿ ಬರಬೇಕು ಅಂತ ಹೇಳಿ ನನ್ನ ಕಸಿನಿಗೆ ಫೋನ್ ಮಾಡಿದೆ. ನಾನು ನೆಕ್ಸ್ಟ್ ವೀಕಲ್ಲಿ ಬರೋಣ ಅಂತಿದ್ದೀನಿ, ಅವರನ್ನು ಒಂದು ಥ್ಯಾಂಕ್ಸ್ ಹೇಳಿ ಬರಬೇಕು, ಸಿಗ್ತಾರಾ ಅಂತ. ಇಲ್ಲ, ನಾನು ನೋಡಿಲ್ಲ, ನಿಮ್ಮ ಜೊತೆ ಬಂದಿದ್ರಲ್ಲ, ಅವ್ರು ಇನ್ನೊಬ್ರು ಯಾರೋ ಇದ್ದರು, ಅವ್ರಿಗೆ ಮಾತಾಡ್ಸಿ ನೋಡಿ, ಅವರು ಹೇಳ್ಬೋದು ನಿಮಗೆ. ಅವ್ರಿಗೆ ಕಾಲ್ ಮಾಡ್ತೀನಿ ನಾನು. ಆಶ್ಚರ್ಯ, ಬಂದು 1 ವಾರ ಆಗಿದೆ ಅಷ್ಟೇ, ಅವರಿಲ್ಲ. ಇಲ್ಲ ಅಂದರೆ ದೇಹ ಬಿಟ್ಟಿದ್ದಾರೆ. ಹುಷಾರಿರಲಿಲ್ಲ, ಅವ್ರಿಗೆ ಸ್ವಲ್ಪ ಜ್ವರ ಇತ್ತು, ಅಲ್ಲೇನೆ ಮೌಂಟ್ ಅಬುನಲ್ಲಿ. ವಾಪಸ್ ಬಂದರು, ಇಲ್ಲೇನೋ ಇದು ಮಾಡಿದ್ರು, ನಿಮೋನಿಯಾ ಆಗಿತ್ತು. ಶಿ ಪಾಸ್ಟ್ ಅವೇ ಅಂತ ಹೇಳ್ತಾ ಇದ್ದಾನೆ ಅವನು. ಭಗವಂತ ಯಾರ್ಯಾರನ್ನ ಯಾವ್ಯಾವ ಸಮಯದಲ್ಲಿ ಯಾತಕ್ಕೋಸ್ಕರ ಭೇಟಿ ಮಾಡಿಸ್ತೀಯಾ ನಿನಗೆ ಗೊತ್ತೋದು ಅನಿಸ್ತು.
ಪರಿಚಯನೇ ಇರಲಿಲ್ಲ ನನಗೆ 6 ತಿಂಗಳು. ಅವರು 6 ತಿಂಗಳು ಹಿಂದೆ ಪರಿಚಯ ಮಾಡಿಸಿ ನಮ್ಮನ್ನು ಮೌಂಟಬು ಕರ್ಕೊಂಡು ಹೋಗಿ ಬಂದು, ಅದಕ್ಕೆ ಇನ್ನೊಬ್ರು ಅಕ್ಕ ಹೇಳ್ತಾ ಇದ್ರು, ಹಾಂ ಅದು ಒಂದು ಉಳಿದಿತ್ತು ಬಾಕಿ ಅನಿಸುತ್ತೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದರು, ಮುಗೀತು ಅವ್ರದ್ದು ಅಕೌಂಟ್ ಸೆಟಲ್ ಆಯಿತು. ನನ್ನ ತಾಯಿ ನಾನು ಮುಂದಿನ ಸಲ ಕರ್ಕೊಂಡು ಹೋಗ್ತೀನಿ ಅಂದೆ, ಬೇಡ ಯಾಕೆ ಈಗಲೇ ಬನ್ನಿ. ಸೊ ಜೀವನದಲ್ಲಿ ಎಲ್ಲವೂ ಅದ್ಭುತಗಳೇ. ಯಾರು ಯಾರನ್ನು ಭೇಟಿ ಆಗ್ತೀವಿ, ಯಾಕೆ ಭೇಟಿ ಆಗ್ತೀವಿ, ಏನೋ ಒಂದು ಸೆಟಲ್ಮೆಂಟ್ ಇರುತ್ತೆ, ಅಲ್ಲಿ ನಮ್ಮಲ್ಲಿ ಆ ಸೂಕ್ಷ್ಮತೆ ನಮಗೆ ಬರಬೇಕು. ಎಷ್ಟು ಸುಂದರ ನೋಡಿ ಆವಾಗ ಜೀವನ. ಆ ಜನ್ಮ ಮರಣ ಚಕ್ರದಿಂದ ನಾವು ಸಿಕ್ಕಾಕೊಳ್ಳದೆ ಹೋಗಬೇಕು ಅನ್ನೋದಾದರೆ ನಮ್ಮ ಅಕೌಂಟ್ ನಾವು ಸೆಟಲ್ ಮಾಡ್ತಾ ಹೋಗ್ಬೇಕು. ಸ್ವಾಮೀಜಿಯವರು ಹೇಳ್ತಿರ್ತಾರೆ, ಕಷ್ಟನೇ ಬರ್ತಿದ್ಯಾ, ಯೋಚನೆ ಮಾಡಬೇಡ, ನೀನು ಮಾಡಿದ ಪಾಪ ಕರ್ಮಗಳಿಗೆ ಪಾಪ ಫಲ ಏನಿತ್ತು ಅದೆಲ್ಲ ಮುಗ್ದೋಯ್ತು ಅಂತ ಅನ್ಕೋ, ಮುಗಿತಾ ಇದೆಯಲ್ಲ ಬೇಗ ಬೇಗ ಕೊಟ್ಬಿಡು, ಅದು ಎಷ್ಟು ಕೊಡ್ತೀಯ ಕಷ್ಟ ಎಲ್ಲ ಮುಗಿಸ್ಬಿಡ್ತೀನಿ ನಾನು, ಆ ಅಕೌಂಟ್ ಸೆಟಲ್ ಮಾಡಿಬಿಡೋಣ ಅನ್ನೋ ಥರ ಭಗವಂತನ ಕೇಳ್ಕೊಬೇಕಂತ. ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡೆಯಲು ನನ್ನನ್ನು ಆಶ್ರಯಿಸಿಕೊಂಡು ನಿರಂತರ ಸಾಧನೆ, ಇದೇ ಸಾಧನೆ. ಏನು ಸಾಧನೆ? ನಾವು ಭೇಟಿಯಾದಾಗ ಏನೋ ಮಾಡಿ ಅವ್ರೇನೋ ನಮ್ಗಾದಾಗ ಅಂದ್ಕೊಳ್ಬೇಕು ನಮ್ದೇನೋ ಅಕೌಂಟ್ ಸೆಟಲ್ ಆಗ್ತಿದೆ ಅಂತ. ಹೊಸ ಅಕೌಂಟ್ ಓಪನ್ ಮಾಡ್ಕೊಳ್ಳೋದು ಬೇಡ ನಾವು ಅಂತ. ಅಕೌಂಟೇ ಇಲ್ಲದೆ ಇದ್ದರೆ ಹುಟ್ಟು ಸಾವು ಏನಕ್ಕೆ? ಈಗ ಪಾಪದೊಂದಷ್ಟು ಅಕೌಂಟ್ ಇದೆ, ಪುಣ್ಯದೊಂದು ಅಕೌಂಟ್ ಇದೆ. ಆ ಪಾಪ ಪುಣ್ಯಗಳ ಅಕೌಂಟಲ್ಲಿ ಏನು ಇಲ್ಲ ಅಂದರೆ ಭಗವಂತ ನಮ್ಮನ್ನು ಯಾಕೆ ಕಳಿಸ್ತಾನೆ ಇಲ್ಲಿ? ಒಂದು ಲೆಕ್ಕ. ಇನ್ನೊಂದರಲ್ಲಿ ಅದು ಯಾರು ಅನುಭವಿಸೋದು? ನನ್ನಲ್ಲಿರುವ ಅಹಂಕಾರ. ಆ ಅಹಂಕಾರವೇ ಹೋಯ್ತು, ಅದು ಸತ್ತು ಹೋಯ್ತು ಅಂತ ಅಂದರೆ ಅನುಭವಿಸೋರು ಯಾರು? ಪಾಪ ಪುಣ್ಯಗಳಿದೆ, ಆದರೆ ಇಲ್ಲ ಅಹಂಕಾರ ಇಲ್ಲ. ಹಾಗಾದರೆ ಅದನ್ನು ಅನುಭವಿಸೋರು ಯಾರು? ಭಗವಂತ ಹೇಳ್ತಾನೆ, ಯು ನೀಡ್ ನಾಟ್ ಗೋ ಅಂತ. ಮುಗೀತು ಅಲ್ಲಿಗೆ. ಎಷ್ಟು ಅದ್ಭುತ ಅನಿಸುತ್ತೆ ಜೀವನ. ಹಾಗೆ ಸಾಧನೆ ಮಾಡುವವರು ಬ್ರಹ್ಮವನ್ನು, ಬ್ರಹ್ಮ ಅಂತ ಇಲ್ಲಿ ಹೇಳುವಾಗ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್, ಆತ್ಮತತ್ವ, ಅಧ್ಯಾತ್ಮವನ್ನು ಮತ್ತು ಅಖಿಲ ಕರ್ಮವನ್ನು ತಿಳಿದುಕೊಳ್ಳುತ್ತಾರೆ. ಸಾಧನೆ ಮಾಡೋರು ಏನು ಮಾಡ್ತಾರೆ? ಬ್ರಹ್ಮನನ್ನು, ಭಗವಂತನನ್ನು, ನೀನು ಸೃಷ್ಟಿ ಮಾಡಿಸಿದ್ಯಾ, ನಿಂದೇ ಎಲ್ಲ ಆಟ ಇದು. ಅಧ್ಯಾತ್ಮವನ್ನು ಅಂತ ಹೇಳಿದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅದು ಯಾವ ರೀತಿಯಲ್ಲಿ ಇರಬೇಕು ಅಧ್ಯಾತ್ಮ, ಅದನ್ನು ಯಾವ ರೀತಿಯಲ್ಲಿ ನಾನು ಬಳಸ್ಕೊಳ್ಬೇಕು ಅದು ತಿಳ್ಕೊಳ್ತೀನಿ. ಅಖಿಲ ಕರ್ಮವನ್ನು, ಅಖಿಲ ಕರ್ಮ ಅಂದರೆ ಏನು? ನನ್ನಿಂದ ಯಾಕೆ ಹೀಗೆ ಮಾಡಿಸ್ತಾ ಇದೆಯಾ? ಕೆಲವು ಸಲ ನಮಗೆ ಒಂಥರ ತಳ್ಕೊಂಡು ಹೋಗಿ ಕೆಲವು ಕೆಲಸಗಳನ್ನು ಮಾಡಿಸ್ಬಿಡುತ್ತೆ ಅಂತ ಹೇಳ್ತೀವಲ್ವಾ, ಇದೆಲ್ಲ ಯಾಕೆ? ಅವನದ್ದೇ ಆಟ. ಆ ಕರ್ಮಗಳನ್ನು ಅವನು ಮಾಡಿಸ್ತಾನೆ. ಅದೆಲ್ಲವನ್ನ ತಿಳಿದುಕೊಳ್ತಾರಂತೆ ಯಾರು? ಜ್ಞಾನಿಗಳಾದವರು. ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳೋರು, ಭಗವಂತನನ್ನು ಆಶ್ರಯಿಸ್ಕೊಂಡಿರೋ ಅಂಥವರು ನಿರಂತರ ಸಾಧನೆ 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 ಅಂದರೆ ಇದೆ. ಯಾವತ್ತು ಯಾವುದು ವೇಸ್ಟ್ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ಭಗವಂತ ಎಷ್ಟು ಜೀವನ ಕೊಟ್ಟಿದ್ದಾನೋ ಆ ಜೀವನದಲ್ಲಿ ಏನೇನು ಅನುಭವಕ್ಕೆ ನಮಗೆ ಬರ್ತಾ ಇದೆಯೋ ಅದೆಲ್ಲವೂ ನಮಗೆ ಒಂದು ಪಾಠ. ಗುರುದೇವ್ ಹೇಳ್ತಾರೆ, ದೇರ್ ಈಸ್ ಅ ಮೆಸೇಜ್ ಬಿಹೈಂಡ್ ಎವ್ರಿ ಇನ್ಸಿಡೆಂಟ್. ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ಮೆಸೇಜ್ ಇದೆ, ಒಂದು ಸಂದೇಶ ಇದೆ. ಅದನ್ನು ನೀನು ಗುರುತಿಸ್ಕೊ. ಅದನ್ನು ಗುರುತಿಸ್ಕೊಳ್ಳೋದಕ್ಕೆ ನಿನ್ನಲ್ಲಿ ಸಂಸ್ಕಾರ ಬೇಕು. ಅದೇ ಸಾಧನೆ. ಅದನ್ನು ನಾನು ಗುರುತಿಸುವ ಹಾಗಾಗಬೇಕು. ಆ ಸಂಸ್ಕಾರ ನನಗೆ ಬೇಕು. ನನ್ನಲ್ಲಿ ಸಂಸ್ಕಾರ ಇಲ್ಲ ಅಂದರೆ ಅದನ್ನು ನಾನು ಗುರುತಿಸಲಿಕ್ಕೆ ಸಾಧ್ಯ. ಹಾಗೆ ಆ ಸಾಧನೆ ಮಾಡಿದವರು ಎಷ್ಟು ಸುಂದರ ನೋಡಿ. ಸಾಧನೆ ಮಾಡಿದವರು ಆ ಬ್ರಹ್ಮನನ್ನು ತಿಳ್ಕೊಳ್ತಾರೆ, ಅಖಿಲ ಕರ್ಮಗಳನ್ನು ತಿಳ್ಕೊಳ್ತಾರೆ, ಅಧ್ಯಾತ್ಮವನ್ನು ತಿಳ್ಕೊಳ್ತಾರೆ. ಎಲ್ಲವನ್ನ ಸುಂದರವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇದೆರಡು ಶ್ಲೋಕಗಳೇನಿದೆ ಅದು ಮುಂದಿನ ಅಧ್ಯಾಯಕ್ಕೆ ಇಂಟ್ರಡಕ್ಷನ್. ಆ್ಯಕ್ಚುಲಿ ಅದು ಮುಂದೆ ಏನಾಗುತ್ತೆ ಅನ್ನೋದು ಹೇಳೋದಕ್ಕೆ ಅಕ್ಷರ ಬ್ರಹ್ಮ ಯೋಗ ಮುಂದುವರಿಸ್ತಾ ಸಾಧಿಭೂತಾಧಿದೈವಂ ಮಾಂ
ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳಿಂದ ಕೂಡಿದ ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಯುಕ್ತ ಮನಸ್ಸಿನವರಾಗಿದ್ದು ಮರಣಕಾಲದಲ್ಲಿಯೂ ನನ್ನನ್ನೇ ಪಡೆಯುತ್ತಾರೆ. ಅಧಿಭೂತ, ಅಧಿದೈವ, ಅಧಿಯಜ್ಞ, ಇದ್ರ ಬಗ್ಗೆ ಬಹಳಷ್ಟು ಸಲ ವಿಚಾರ ಮಾಡಿದ್ದೀವಿ. ಈ ಅಧಿಭೂತ ಅಂತ ಹೇಳಿದ್ರೆ ಹೊರಗಿನ ವಸ್ತುಗಳು ಏನೇನಿದೆಯೋ ಅದು. ಅಧಿದೈವ ಅಂತ ಹೇಳಿದ್ರೆ ನನ್ನಲ್ಲಿರುವಂತಹ ಶಕ್ತಿ. ಅಧಿಯಜ್ಞ ಅಂದರೆ ಪ್ರಪಂಚ ಏನು ಕೊಡುತ್ತೋ ಅದು ಅಂತ. ಈಗ ನಮಗೆ ತಾಪತ್ರಯ ಅಂತ ಹೇಳ್ತೀವಲ್ವಾ, 3 ರೀತಿಯ ತಾಪತ್ರಯ. ಅದನ್ನು ಹೇಳೋದು ಇದೇನೆ, ಅಧಿಭೂತ, ಅಧಿದೈವ, ಅಧಿಯಜ್ಞ. ಇದೇ 3 ತಾಪತ್ರಯಗಳು ನಮಗೆ ಬರುವಂಥದ್ದು ಅಂತ. ಅದೆಲ್ಲ ಆ ಭಗವಂತನಿಂದನೇ ಆಗ್ತಾ ಇರೋದು. ಅದನ್ನ ಕೂಡಿದ ನನ್ನನ್ನು ಯಾರು ತಿಳಿಯುತ್ತಾರೋ, ಅವನನ್ನು ಯಾರು ತಿಳ್ಕೊಳ್ತಾರೋ ಅವರು ಯುಕ್ತ ಮನಸ್ಸುಳ್ಳವರಾಗಿ ಮರಣಕಾಲದಲ್ಲಿಯೂ ನನ್ನನ್ನೇ ಪಡೆಯುತ್ತಾರೆ. ಆ ಭಗವಂತನನ್ನೇ ಪಡೆಯುತ್ತಾರೆ ಅವಾಗ. ಈಗ ಈ ತಾಪತ್ರಯ ಬೇರೆ ನೋಡಿ. ನಾವೀಗ ನಾನೊಂದು ಸಾಧನೆ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಅಯ್ಯೋ ಪಕ್ಕದಲ್ಲೆಲ್ಲ ಎಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ, ಜೋರು ಟಿ ವಿ ಹಾಕಿದ್ದಾರೆ ಪಕ್ಕದ ಮನೆಯವರು ಅಲ್ವಾ, ನಾನು ಹೇಗೆ ಮಾಡೋಕ್ಕಾಗುತ್ತೆ? ಅದೊಂಥರ ತೊಂದರೆ. ಆಯಿತು, ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿಕೊಂಡ್ರು. ಹೊರಗಡೆ ಏನು ಪ್ರಳಯ ಆಗ್ತಾ ಇದೆ, ಜೋರು ಮಳೆ ಬರ್ತಾ ಇದೆ, ಅದನ್ನೇ ಯಾರು ತಡಿಬೇಕಾಗತ್ತೆ? ಭಗವಂತ ದೈವ. ಸರಿ, ಅದು ಸರಿಗಿದೆ, ಏನು ತೊಂದರೆ ಆಗ್ತಾ ಇಲ್ಲ, ಪಕ್ಕದ ಮನೆಯಲ್ಲೂ ಗಲಾಟೆ ಇಲ್ಲ, ನನ್ನ ಮನಸ್ಸೇ ನನ್ನ ಮಾತು ಕೇಳ್ತಾ ಇಲ್ಲ. ಅದು ಸಾಕಷ್ಟು ಚಂಚಲ ಆಗ್ಬಿಟ್ಟಿದೆ. ತಾಪತ್ರಯ ನೋಡಿ, ಪಕ್ಕದಲ್ಲೇನೋ ಆಗ್ತಾ ಇದೆ, ಭಗವಂತ ಒಂದು ಸುನಾಮಿ, ಜೋರು ಮಳೆ ಬರ್ತಾ ಇದೆ, ಭೂಮಿ ನಡುಗ್ತಾ ಇದೆ, ಇಂಥದ್ದೆಲ್ಲ ಆಗ್ತಾ ಇದೆ ಅಂತಂದರೆ, ಭೂಕಂಪ ಆಗ್ತಾ ಇದೆ, ಭಗವಂತ ದೈವಿ. ಅಷ್ಟಂದರೆ ನನ್ನಲ್ಲೇನೋ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಸಮಾಧಾನವಾಗಿದ್ದಾಗ ಮಾತ್ರ ನಾನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಅದು ಮುಂದಿನ ಅಧ್ಯಾಯದಲ್ಲಿ ಸಾಕಷ್ಟು ವಿಚಾರ ಬರುತ್ತೆ, ಅದನ್ನು ಅಲ್ಲಿ ನೋಡೋಣ. ಈ 3 ಭಗವಂತನಲ್ಲೇ ಇರೋದು ಅದೆಲ್ಲವೂ. ಅದೆಲ್ಲವೂ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಯುಕ್ತ ಮನಸ್ಸಿನಿಂದ, ಯುಕ್ತ ಮನಸ್ಸು ಅಂತ ಹೇಳಿದರೆ ಆ ತಯಾರಾದ ಮನಸ್ಸದು. ಅಯುಕ್ತ ಮನಸ್ಸು, ಯುಕ್ತ ಮನಸ್ಸು ಅಂತ ಹೇಳ್ತೀವಲ್ವ. ಯುಕ್ತ ಮನಸ್ಸು ಅಂತ ಹೇಳಿದ್ರೆ ಮನಸ್ಸು ತಯಾರಾಗಿರುವಂತಹ ಮನಸ್ಸು, ಅಂದರೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಸಂಪೂರ್ಣ ಜ್ಞಾನವನ್ನು ಪಡೆದಿರುವಂತಹ ಮನಸ್ಸು. ಯುಕ್ತ ಮನಸ್ಸವರಾಗಿ ಮರಣ ಕಾಲದಲ್ಲಿಯೂ ನನ್ನನ್ನೇ ಪಡೆಯುತ್ತಾರೆ, ಭಗವಂತನನ್ನೇ ಪಡೀತಾರೆ ಅವರೆಲ್ಲರೂ. ಯಾಕೆ ಮೇಲ್ಗಡೆ ಇದರಲ್ಲಿ ಹೇಳಿರೋದೇನೋ, ಅವನು ಭಗವಂತನನ್ನು ತಿಳ್ಕೊಂಡಿದ್ದಾನೆ. ಎಲ್ಲಿ ಬ್ರಹ್ಮವನ್ನು ತಿಳ್ಕೊಂಡಿದ್ದಾನೆ, ಆಧ್ಯಾತ್ಮವನ್ನು ತಿಳ್ಕೊಂಡಿದ್ದಾನೆ, ಅಖಿಲ ಕರ್ಮವನ್ನು ತಿಳ್ಕೊಂಡಿದ್ದಾನೆ. ಈಗ ಈ ತಾಪತ್ರಯಗಳನ್ನೂ ತಿಳ್ಕೊಂಡಿದ್ದಾನೆ. ಹೌದು, ಪ್ರಪಂಚ ಇರೋದೇ ಹೀಗೆ, ಹಾಗೆ ಆಗತ್ತೆ, ಅದು ಯಾವುದನ್ನು ನಾನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ತಾಪತ್ರಯಗಳು ನನಗೆ ತೊಂದರೆ ಕೊಡ್ತಾನೇ ಇರುತ್ತೆ. ಅದೆಲ್ಲವನ್ನು ತಿಳ್ಕೊಂಡಿದ್ದು ಯುಕ್ತ ಮನಸ್ಸಿನಿಂದ. ಪ್ರಪಂಚ ಇರೋದೇ ಹೀಗೆ ಅಂದ್ಕೊಳ್ಳೋ ಹಾಗೆ ಇಲ್ಲ. ನನಗೆ ಯಾಕೆ ಹೀಗೆ ಮಾಡ್ತಿದ್ಯಾ, ನಾನೇನು ತಪ್ಪು ಮಾಡಿದ್ದೆ, ನನಗೆ ಮಾತ್ರ ಈ ರೀತಿಯ ಶಿಕ್ಷೆ ಕೊಡ್ತಾ ಇದೆಯಾ, ಪಕ್ಕದ ಮನೆಯವರು ಅಷ್ಟು ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೆಯದೇ ಮಾಡ್ತಾ ಇದೆಯಾ, ಏನು ಕೇಳೋ ಹಾಗೆ ಇಲ್ಲ. ಯುಕ್ತ ಮನಸ್ಸಿನಿಂದ ಯಾವಾಗಲೂ ಆ ಭಗವಂತನನ್ನೇ ಮರಣ ಕಾಲದಲ್ಲೇ ಯೋಚಿಸೋದಂದ್ರೇನೋ, ನಮಗೆ ಸಾವು ಯಾವಾಗ ಬರುತ್ತೆ ಅಂತ ನಮಗೇನು ಗೊತ್ತಿದೆ. ಅದರಿಂದ ನಿತ್ಯವೂ ಯಾವಾಗಲೂ ಆ ಭಗವಂತನ ಸ್ಮರಣೆಯಲ್ಲೇ ಇರಬೇಕು. ಆ ಭಗವಂತನ ಸ್ಮರಣೆಯಲ್ಲಿ ಇರೋದು
ಇದ್ದಾಗ ಪ್ರಾಣ ಹೋಗಬೇಕೇ ಹೊರತು ಪ್ರಾಣ ಹೋಗುವಾಗ ನಾನು ಭಗವಂತನನ್ನು ನೆನೆಸ್ಕೊಳ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಅದರಿಂದ ಆ ಭಗವಂತನನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರಬೇಕು. ಅಂತ ಆ ರೀತಿಯಲ್ಲಿ ನೆನೆಸ್ಕೊಳ್ಳೋರು ಏನಾಗ್ತಾರೆ, ಮರಣ ಕಾಲದಲ್ಲಿಯೂ ನನ್ನನ್ನೇ ಪಡೆಯುತ್ತಾರೆ, ಅವಾಗ ಕೂಡ ಭಗವಂತನನ್ನೇ ಪಡಿತಾರೆ ಅಂತ ಹೇಳಿದ್ರೆ ಮುಕ್ತಿಯನ್ನು ಪಡಿತಾರೆ ಅಂತ. ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲ, ಅವರು ಭಗವಂತನನ್ನೇ ಸೇರ್ತಾರೆ. ಹಾಗಾಗಿ ಆ ಮುಕ್ತಿಯನ್ನು ಪಡೆದ ವ್ಯಕ್ತಿ ಇಲ್ಲೇ ಈ ಪ್ರಪಂಚದಲ್ಲೇ ಇದ್ದು ಎಲ್ಲವನ್ನು ಅನುಭವಿಸ್ತಾ, ಎಲ್ಲವನ್ನೂ ನೋಡ್ತಾ, ಸರಿಯಾದ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಭಗವಂತನನ್ನೇ ಪಡಿತಾನೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಒಳ್ಳೆಯದು, ಪ್ರಯತ್ನ ಮಾಡೋಣ. ತಕ್ಕ ಮಟ್ಟಿಗೆ ಅಧ್ಯಯನ ಮಾಡಿದ್ದೀವಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಓಂ ತತ್ಸತ್ ಇತಿ ಅಂತ ಹೇಳಿದ್ರೆ, ನಾವು ಓದುವಾಗಲಿ ಅಧ್ಯಯನ ಮಾಡುವಾಗಲಿ ಅರ್ಥೈಸ್ಕೊಳ್ಳುವಾಗಲಿ ನಮ್ಮಿಂದ ತಪ್ಪಾಗಿದ್ದರೆ ಭಗವಂತ ಕ್ಷಮೆ ಇರಲಿ. ಶ್ರೀಮದ್ ಭಗವದ್ಗೀತಾಸು, ಶ್ರೀಮದ್ ಭಗವದ್ಗೀತೆಯಲ್ಲಿ ಉಪನಿಷತ್ತುಗಳಲ್ಲಿ ಇರುವಂತಹ ಬ್ರಹ್ಮವಿದ್ಯಾಯಾಮ್, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರೆ ಮತ್ತು ಯೋಗಶಾಸ್ತ್ರ, ಪ್ರತಿನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬಹುದಾದಂಥ ಯೋಗಶಾಸ್ತ್ರ ಇದೆ. ಇದು ಶ್ರೀಕೃಷ್ಣಾರ್ಜುನ ಸಂವಾದೆ, ಕೃಷ್ಣ ಅರ್ಜುನರ ಸಂವಾದದ ರೂಪದಲ್ಲಿರುವ ಜ್ಞಾನ ವಿಜ್ಞಾನ ಯೋಗೋ ನಾಮ, ಜ್ಞಾನ ವಿಜ್ಞಾನ ಯೋಗ ಅನ್ನೋ ಹೆಸರಿನ ಸಪ್ತಮೋಧ್ಯಾಯ, 7ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮುಂದಿನ ಕ್ಲಾಸಲ್ಲಿ 8ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ತಕ್ಕ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಈ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಅದರಲ್ಲಿ ಸರಿ ಅನಿಸಿದ್ದನ್ನು ತಗೊಳ್ಳಿ, ಸರಿ ಅಲ್ಲ ಅನಿಸಿದ್ದನ್ನು ಬಿಟ್ಬಿಡಿ. ಈ ಸುಂದರವಾದ ಅನುಭವ ಕೊಟ್ಟ ತಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ.